ವಾಕ್ಯ ಭಾಗವನ್ನು ನೀನು ಹಸ್ತಕ್ಕೊಪ್ಪಿಸಿಕೊಡುತ್ತಾ ನೀನೇ ನಮ್ಮನ್ನು ಆಶೀರ್ವಾದ ಮಾಡಿ ನಡೆಸಿ ಎಂಬುದಾಗಿ ಬೇಡಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆಯೇ. ಹಲ್ಲೆಲೂಯಾ. ಸೊ ಈ ದಿನ ದೇವರ ವಾಕ್ಯದ ಒಂದು ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ಅದ್ಭುತವಾದ ದೇವರ ವಾಕ್ಯದ ಭಾಗ, ದೇವರ ವಾಕ್ಯದಲ್ಲಿ ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 1ರಿಂದ 10 ವಾಕ್ಯಗಳನ್ನ ಈ ದಿನ ನಾವು ಧ್ಯಾನ ಮಾಡುವಂತವರಾಗಿರೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 1ರಿಂದ 10 ವಾಕ್ಯಗಳನ್ನ ಈ ದಿನ ನಾವು ಧ್ಯಾನಿಸುವಂತವರಾಗಿರೋಣ. ನನ್ನ ಆತ್ಮೀಯರೇ, ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ದೊಡ್ಡ ಅದ್ಭುತವನ್ನ ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡೋಣ. ಈ ಒಂದು ಅದ್ಭುತ ಅಪೊಸ್ತಲರ ಕಾಲದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಆರೋಹಣ ಆದ ನಂತರದಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ನಂತರದಲ್ಲಿ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಅಪೊಸ್ತಲರ ಮೇಲೆ ಇಳಿದು ಬರುವಂಥದ್ದನ್ನು ಮತ್ತು ಆ ನಂತರದಲ್ಲಿ ಅನೇಕ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಯೇಸು ಸ್ವಾಮಿ ಶಿಷ್ಯರ ಮೂಲಕ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಮಾಡ್ತಕ್ಕಂಥ ಸಂಗತಿಗಳನ್ನ ನಾವು ಗಮನಿಸುವಂತವರಾಗಿದ್ದೇವೆ. ಯಾವಾಗ ಪರಿಶುದ್ಧಾತ್ಮನಾಗಿರ್ತಕ್ಕಂಥ ದೇವರು ಶಿಷ್ಯರ ಮೇಲೆ ಆತನು ಬರುತ್ತಾನೋ ಮತ್ತು ಆತನು ಶಿಷ್ಯರನ್ನ ಆವರಿಸಿಕೊಳ್ಳುತ್ತಾನೋ ಅನೇಕ ಅದ್ಭುತಗಳನ್ನ ಮಾಡುತ್ತಾ ಯೇಸು ಸ್ವಾಮಿಯ ಶಿಷ್ಯರು ಅಂದ್ರೆ ಅಪೊಸ್ತಲರು ದೇವರ ಸ್ವಾರ್ಥೆಯನ್ನ ಅದ್ಭುತಗಳಿಂದಲೂ ಮಹತ್ಕಾರ್ಯಗಳಿಂದಲೂ ಮಾಡುತ್ತಾ ಅವರು ಸಾಗಿದರು. ನನ್ನ ಆತ್ಮೀಯರೇ, ಅವರು ಯೇಸು ಸ್ವಾಮಿ ಹೋದ ನಂತರದಲ್ಲಿ ಅಂದ್ರೆ ಪರಲೋಕಕ್ಕೆ ಹೋದ ನಂತರದಲ್ಲಿ ಪರಿಶುದ್ಧಾತ್ಮನನ್ನ ಹೊಂದಿಕೊಂಡವರಾಗಿ ಆ ನಂತರದಲ್ಲಿ ಅವರು ದೇವರ ಸೇವೆಯಲ್ಲಿ ಮುಂದುವರೆದಿರ್ತಕ್ಕಂಥ ಒಂದು ಕಾರ್ಯವನ್ನ ಅದ್ಭುತದ ಮೂಲಕ ಅದನ್ನು ಪ್ರಾರಂಭಿಸಿರ್ತಕ್ಕಂಥದ್ದನ್ನ ಆ ವಾಕ್ಯ ಭಾಗದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಈ ಒಂದು ಅದ್ಭುತ ನಡೆದಿರ್ತಕ್ಕಂಥ ಸ್ಥಳ ಮತ್ತು ಯಾರಿಗೆ ಅದ್ಭುತ ನಡೆಯಲ್ಪಟ್ಟಿತ್ತು ಮತ್ತು ಆ ಅದ್ಭುತದ ಮೂಲಕ ಏನನ್ನ ನಾವು ಹೇಳಲಿಕ್ಕೆ ಹೊರಟಿದ್ದೇವೆ, ಯಾರ ಮೂಲಕ ಯಾರ ಜೀವಿತದಲ್ಲಿ ಹೇಗೆ ಅದ್ಭುತ ಜರಗಲ್ಪಟ್ಟಿತ್ತು ಅನ್ನುವಂತ ಒಂದು ಸತ್ಯವನ್ನ ನಮ್ಮ ಜೀವಿತದಲ್ಲಿ ನಾವು ಆ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತಾ, ನನ್ನ ಆತ್ಮೀಯರೇ, ನಮ್ಮ ಜೀವಿತದಲ್ಲಿ ಒಂದು ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ನಮ್ಮ ಸ್ಥಿತಿಗತಿಗಳು ಏನೇ ಇರಲಿ, ನಮ್ಮ ಪರಿಸ್ಥಿತಿಗಳು ಏನೇ ಇರಲಿ, ಆ ಪರಿಸ್ಥಿತಿಗಳನ್ನ ಯೇಸು ಸ್ವಾಮಿ ಆ ದೇವರು ಬದಲಾಯಿಸ್ತಾನೆ ಅನ್ನುವಂಥ ಸತ್ಯವನ್ನ ನಾವು ತಿಳಿದುಕೊಳ್ಳೋಣ. ಮತ್ತು ಯೇಸು ಸ್ವಾಮಿ ನಮ್ಮನ್ನ ಆ ಪರಿಸ್ಥಿತಿಗಳಿಂದ ಬದಲಾಯಿಸಿ ಹೊಸದಾಗಿರ್ತಕ್ಕಂಥ ಒಂದು ಜೀವಿತಕ್ಕೆ ಅಥವಾ ನೂತನವಾಗಿರ್ತಕ್ಕಂಥ ಬಲ ಹೊಂದಿಕೊಳ್ತಕ್ಕಂಥ ಒಂದು ಜೀವಿತವನ್ನ ದೇವರು ನಮಗೆ ಕೊಡುತ್ತಾನೆ ಅನ್ನುವಂಥ ಸತ್ಯವನ್ನ ಈ ದಿನದ ಅದ್ಭುತಗಳ ಮೂಲಕ ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ಈ ನಿಮಿತ್ತವಾಗಿ ನಾವು ದೇವರ ವಾಕ್ಯವನ್ನು ಓದುತ್ತಾ ಅದನ್ನು ಧ್ಯಾನ ಮಾಡುತ್ತಾ ಹೋಗೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 1ರಿಂದ 10ನೇ ವಚನದವರೆಗೂ ನಾವು ದೇವರ ವಾಕ್ಯವನ್ನು ಓದಿ ನಾವು ಧ್ಯಾನ ಮಾಡುವಂತವರಾಗಿರೋಣ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಧನಾತ್ಮೀಯರೇ, ಯೆರೂಸಲೇಮಿನ ದೇವಾಲಯದಲ್ಲಿ ದಿನ ಮೂರಾವರ್ತಿ ಪ್ರಾರ್ಥನೆ ಜರಗಲ್ಪಡ್ತಕ್ಕಂಥದ್ದನ್ನ ಅಥವಾ ಮೂರಾವರ್ತಿ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂತ ಒಂದು ಸಂಗತಿಯನ್ನ ನಾವು ದೇವರ ವಾಕ್ಯಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ನಾವು ಕಾಣುತ್ತೇವೆ. ಬೆಳಿಗ್ಗೆ 9 ಗಂಟೆಗೆ ಒಂದು ಪ್ರಾರ್ಥನೆ, 12 ಗಂಟೆಗೆ ಒಂದು ಪ್ರಾರ್ಥನೆ, ಆ ನಂತರದಲ್ಲಿ 3 ಗಂಟೆಗೆ ಒಂದು ಪ್ರಾರ್ಥನೆ. ಮಧ್ಯಾಹ್ನದ ನಂತರದ ಪ್ರಾರ್ಥನೆಗೆ ಯಾರು ಹೋಗ್ತಾ ಇದ್ರು? ಪೇತ್ರ ಯೋಹಾನರು ಹೋಗ್ತಾ ಇದ್ದರು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇವರು ಆ ಪ್ರಾರ್ಥನೆಗೋಸ್ಕರ ದೇವಾಲಯಕ್ಕೆ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹೋಗ್ತಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ದೇವರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯ ಪೇತ್ರ ಯೋಹಾನರ ಮೂಲಕ ದೇವರು ಆ ಒಂದು ದೇವಾಲಯದ ಸ್ಥಳದಲ್ಲಿ ಮಾಡ್ತಕ್ಕಂಥ ಒಂದು ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅದಕ್ಕೋಸ್ಕರ ಧನಾತ್ಮೇರೆ ನಾವು ನೋಡುತ್ತೇವೆ 2ನೇ ವಚನದಲ್ಲಿ, ಹುಟ್ಟು ಕುಂಟನಾಗಿದ್ದ ಒಬ್ಬ ಮನುಷ್ಯನನ್ನು ಯಾರೋ ಹೊತ್ತುಕೊಂಡು ಬಂದರು ಎಂಬುದಾಗಿ. ಹುಟ್ಟು ಕುಂಟನಾಗಿರ್ತಕ್ಕಂಥ ಒಬ್ಬ ಮನುಷ್ಯನನ್ನ ಯಾರೋ ಹೊತ್ತುಕೊಂಡು ಬಂದರು ಎಂಬ ಒಂದು ವಾಕ್ಯವನ್ನ ನಾವು ನೋಡುತ್ತೇವೆ. ಧನಾತ್ಮೇರೆ, ಯಾರೋ ಹೊತ್ತುಕೊಂಡು ಬಂದರು ಎಂಬುದಾಗಿ ಹೇಳುವಾಗ he cannot by himself, he cannot walk and he cannot move. ಆತನು ತನ್ನಷ್ಟಕ್ಕೆ ತಾನೇ ನಡೆಯಲಾರದಂತ ಅಥವಾ ಮುಂದಕ್ಕೆ ಹೋಗಲಾರದಂತ ಒಂದು ಸ್ಥಿತಿಯಲ್ಲಿ ಆತನಿದ್ದಾನೆ ಅನ್ನುವಂತ ಒಂದು ಸನ್ನಿವೇಶವನ್ನ, ಒಂದು ಸತ್ಯವನ್ನ ಆ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. he needs help. ಆತನಿಗೆ ಒಂದು ಸಹಾಯ ಬೇಕಾಗಿದೆ.
ಆ ಸಹಾಯವನ್ನ ಪಡೆದುಕೊಂಡು ಆತನು ಭಿಕ್ಷೆ ಬೇಡುವುದಕ್ಕಾಗಿ ಆ ಒಂದು ದೇವರ ಆಲಯದ ಸ್ಥಳಕ್ಕೆ, ದೇವಾಲಯದ ಒಂದು ಸ್ಥಳಕ್ಕೆ ಆತನು ಭಿಕ್ಷೆ ಬೇಡುವುದಕ್ಕೆ ಆತನು ಬರುತ್ತಾನೆ ಅನ್ನುವಂತ ಒಂದು ಸಂಗತಿ. ನನ್ನ ಆತ್ಮರೇ, ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿದ್ದ ಒಂದು ಸಂಗತಿ ಏನಂದ್ರೆ, ದ ಮ್ಯಾನ್ ವಾಸ್ ಹೆಲ್ಪ್ಲೆಸ್, ಸಂಬಡಿ ಹ್ಯಾಸ್ ಟು ಹೆಲ್ಪ್ ಹಿಮ್. ಆತನಿಗೆ ಯಾರದೋ ಸಹಾಯ ಬೇಕಾಗಿದೆ ಅನ್ನುವಂತ ಸತ್ಯ ಆ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಮತ್ತು ನಾವು ತಿರುಗಿ ಮುಂದಕ್ಕೆ ಹಾಗೆ ಹೋಗುವಾಗ ನಾವು ನೋಡುತ್ತೇವೆ, ಹೊತ್ತುಕೊಂಡು ಬಂದರು. ದೇವಾಲಯದೊಳಕ್ಕೆ ಹೋಗುವವರಿಂದ ಭಿಕ್ಷೆ ಬೇಡುವುದಕ್ಕಾಗಿ ಅವನನ್ನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು ಎಂಬುದಾಗಿ. ನನ್ನ ಆತ್ಮರೇ, we need to understand it's a everyday lifestyle. ಆತನ ಜೀವಿತ ಪ್ರತಿದಿನವೂ ಅದು ಎಂಥ ಜೀವಿತ ಆಗಿತ್ತು ಎಂಬುದಾಗಿ ಹೇಳುವುದಾದ್ರೆ, ಭಿಕ್ಷೆ ಬೇಡತಕ್ಕಂತ ಒಂದು ಜೀವಿತ. he needs a help. ಆತನಿಗೆ ಬೇರೆಯವರು ಸಹಾಯ ಮಾಡಿ ಆ ಸ್ಥಳದಲ್ಲಿ ಕೂಡಿಸಬೇಕಾಗಿತ್ತು. ಆ ಸ್ಥಳದಲ್ಲಿ ಕುಳಿತುಕೊಂಡಾಗ ಆತನ ಜೀವಿತ, ಆತನ ಹೊಟ್ಟೆಗೆ ಊಟ, ಆತನ ಒಂದು ಬದುಕು ಯಾವುದರ ಮೇಲೆ ನಡೆಯುತ್ತಿತ್ತು ಎಂಬುದಾಗಿ ಹೇಳುವುದಾದ್ರೆ, ಆತನ ಜೀವಿತ ಭಿಕ್ಷೆ ಬೇಡುವುದರ ಮೇಲೆ ಅದು ನಿಂತುಕೊಂಡಿತ್ತು, ಅಥವಾ ಭಿಕ್ಷೆ ಬೇಡುವುದರಲ್ಲಿ ಆತನ ಜೀವಿತ ಅಡಗಿತ್ತು ಅನ್ನುವಂತ ಸತ್ಯವನ್ನ ಆ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಸೊ ಹೀಗಿರುವುದರಿಂದ he cannot move and he has to survive by begging. ಆತನು ತನ್ನ ಜೀವಿತದಲ್ಲಿ ಆತನು ಬದುಕಬೇಕು ಎಂಬುದಾಗಿ ಹೇಳಿದ್ರೆ ಆತನು ಭಿಕ್ಷೆ ಬೇಡುವಂತ ಒಂದು ಸ್ಥಿತಿಯಲ್ಲಿ ಆತನಿದ್ದನು ಅನ್ನುವಂತ ಸತ್ಯವನ್ನ ಈ ದೇವರ ವಾಕ್ಯದ ಮೂಲಕ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. he is a helpless man. ಆತನು ತಾನೇ ದುಡಿದು ತಾನೇ ಸಂಪಾದನೆ ಮಾಡಿ ತನ್ನ ಜೀವಿತದಲ್ಲಿ ಏನಾದರೂ ಮುಂದಕ್ಕೆ ಹೋಗಬೇಕು ಅನ್ನುವಂತ ಒಂದು ಸ್ಥಿತಿಗತಿಗಳು ಆತನ ಜೀವಿತದಲ್ಲಿ ಇರದೇ ಇರುವಂತದ್ದನ್ನ ನಾವು ಕಾಣುತ್ತೇವೆ. ಸೊ ಈ ಹಂತದಲ್ಲಿ ಆ ಮನುಷ್ಯನು ತನ್ನ ಜೀವಿತವನ್ನ ಪ್ರತಿದಿನ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರತಿ ದಿನ ನಿತ್ಯ ಆತನು ಬಂದು ಆ ಭಿಕ್ಷೆಯನ್ನ ಬೇಡಿ ತನ್ನ ಜೀವಿತವನ್ನ, ಅಥವಾ ತಾನು ಊಟ ಮಾಡುವಂತದನ್ನ, ಅಥವಾ ತನ್ನ ಜೀವಿತಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯತೆಗಳನ್ನ ಆ ಭಿಕ್ಷೆಯ ಮೂಲಕ ಆತನು ನೀಗಿಸಿಕೊಳ್ತಕ್ಕಂಥ ಒಂದು ಸಂಗತಿಯನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ನನ್ನ ಆತ್ಮೀಯರೇ, ತಿರುಗಿ ಏನಾಗ್ತದೆ ಅಂದ್ರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ, ಮ್ಯಾನ್ ವಾಸ್ ಹೆಲ್ಪ್ಲೆಸ್. ಆತನಿಗೆ ಯಾರಾದರೂ ಸಹಾಯ ಬೇಕಾಗಿತ್ತು. ಅಂಡ್ ಫಾರ್ ಹಿಸ್ ಲೈಫ್ ಹಿ ಹ್ಯಾಸ್ ಟು ಬೆಗ್. ಆತನು ತನ್ನ ಜೀವಿತದಲ್ಲಿ ಆತನು ಭಿಕ್ಷೆ ಬೇಡಿ ಬದುಕ್ತಕ್ಕಂಥ ಒಂದು ಜೀವಿತ ಆತನದಾಗಿತ್ತು ಅನ್ನುವಂತ ಸತ್ಯವನ್ನ ಈ ದೇವರ ವಾಕ್ಯಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅಂಡ್ ಗೋಯಿಂಗ್ ಅಂದ್ರೆ ನಾವು ಹಾಗೆ ಮುಂದಕ್ಕೆ ಹೋಗುವಾಗ ಬಾಗಿಲಿನಲ್ಲಿ ದಿನಾಲು ಕೂಡಿಸುತ್ತಿದ್ದರು ಎಂಬುದಾಗಿ. 3ನೇ ವಚನ, ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವಾಗ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಬೇಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು ಎಂಬುದಾಗಿ. ನನ್ನಾತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಹಂತದಲ್ಲಿ ಈಗ ಏನಾಗಿದೆ ಎಂಬುದಾಗಿ ಕೇಳುವಾಗ ಪೇತ್ರ ಯೋಹಾನರು ಆ ಬಾಗಿಲಿಂದ ಅವರು ಒಳಗಡೆ ಹೋಗ್ತಾ ಇದ್ದಾರೆ. ಈತನು ಭಿಕ್ಷೆ ಆತನು ಬೇಡುವುದಕ್ಕೋಸ್ಕರ ಅಲ್ಲಿ ಆತನು ಕುಳಿತುಕೊಂಡಿದ್ದಾನೆ. ಸೊ ಆ ಸಂದರ್ಭದಲ್ಲಿ ಪೇತ್ರ ಯೋಹಾನರು ನಮ್ಮನ್ನು ನೋಡು ಎಂಬುದಾಗಿ ಹೇಳಿದಾಗ ನನ್ನ ಆತ್ಮರೇ, ಆತನು ನೋಡತಕ್ಕಂಥ ದೃಷ್ಟಿ ಎಂಥದ್ದು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಬೇಕಾಗಿದೆ. he is in a helpless condition for his life. he needs to beg. ಆತನು ತನ್ನ ಜೀವಿತವನ್ನು ಸಾಗಿಸಬೇಕು ಎಂಬುದಾಗಿ ಹೇಳಿದ್ರೆ ಆತನು ಭಿಕ್ಷೆ ಬೇಡುವಂತ ಒಂದು ಸಂಗತಿ ಆತನದಾಗಿತ್ತು. ಇಲ್ಲಿ ಪೇತ್ರ ಯೋಹಾನರು ಬರತಕ್ಕಂತ ಈ ಒಂದು ಹಂತದಲ್ಲಿ ಆತನು ಅಂದ್ರೆ ಪೇತ್ರ ಯೋಹಾನರು ನಮ್ಮನ್ನು ನೋಡು ಎಂಬುದಾಗಿ ಹೇಳಿದಾಗ his expectation is this. ಆತನ ಒಂದು ನಿರೀಕ್ಷೆ ಅಥವಾ ಆತನಿಗೆ ಏನು ಒಂದು ಆಶೆ ಎಂಬುದಾಗಿ ಹೇಳಿದ್ರೆ, ನಮ್ಮನ್ನು ಅವರು ನೋಡು ಎಂಬುದಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ ಇವರಿಂದ ಏನಾದರೂ ನನಗೆ ಸಿಗ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆಯಿಂದ ಅವರನ್ನ ಆತನು ನೋಡಿದನು. ನನ್ನ ಆತ್ಮೀಯರೇ, ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ಐ ರೀಡ್ ಅಗೇನ್ ಫ್ರಮ್ ವರ್ಸ್ 3. ಅವನು ದೇವಾಲಯದೊಳಕ್ಕೆ ಹೋಗುತ್ತಿರುವ ಪೇತ್ರ ಯೋಹಾನರನ್ನು ಕಂಡು ಭಿಕ್ಷಾ ಬೇಡಬೇಕು ಎಂದು ಕೇಳಲು ಪೇತ್ರ ಯೋಹಾನರಿಬ್ಬರು ಅವನನ್ನು ದೃಷ್ಟಿಸಿ ನೋಡಿದರು. ಪೇತ್ರನು ನಮ್ಮನ್ನು ನೋಡು ಅಂದನು. ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. He was looking like, something that I can get from them. ಅವರಿಂದ ನನಗೆ ಏನಾದರೂ ಸಿಗ್ತದೆ ಎಂಬುದಾಗಿ. ನನ್ನ ಆತ್ಮೀಯರೇ, ಇವತ್ತಿನ ದಿನಗಳಲ್ಲಿ ಮನುಷ್ಯರ ಜೀವಿತದಲ್ಲಿ ಎಂಥ ಪರಿಸ್ಥಿತಿ ಇದೆ ಎಂಬುದಾಗಿ ಹೇಳಿದ್ರೆ, ಇಫ್ ಯು ವಾಕ್ ಆನ್ ರೋಡ್ ದೇರ್ ಆರ್ ಮೆನಿ ಬೆಗ್ಗರ್ಸ್ ಟುಡೇ. ಕೆಲವರು ದಿನನಿತ್ಯ ಭಿಕ್ಷೆ ಬೇಡತಕ್ಕಂಥವ್ರು, ಕೆಲವರು ಹೊಸದಾಗಿ ಭಿಕ್ಷೆ ಬೇಡೋದಕ್ಕೋಸ್ಕರ ಸೇರ್ಕೊಂಡಿದ್ದಾರೆ. ಯಾಕೆ? ಪರಿಸ್ಥಿತಿಗಳು ಕೆಟ್ಟು ಹೋಗಿದೆ, ಮನುಷ್ಯನ ಸ್ಥಿತಿಗತಿಗಳು ಬದಲಾಗಿ ಹೋಗಿದೆ. ಇವತ್ತಿನ ದಿನ ನೀವು ರೋಡಿಗೆ ಬಂದ್ರೆ, ನಾವು ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋದಾಗ ಸುಮಾರು ಜನ, ನನ್ನ ಆತ್ಮೀಯರೇ, ಹೊಸ ಭಿಕ್ಷಕರನ್ನು ನೋಡ್ತೇವೆ. ಕೆಲವರನ್ನು ನಾವು ನೋಡಿದ್ದೇವೆ, ಅವರಿಗೆ
ಯಾವಾಗಲೂ ನಾವು ನೋಡ್ತಾ ಇರ್ತೀವಿ. ಅಂಡ್ ದೇ ಬೆಗ್ ಫಾರ್ ದೇರ್ ಲೈಫ್. ಅವರು ತಮ್ಮ ಜೀವಿತದ ಅಗತ್ಯತೆಗಳಿಗೋಸ್ಕರ ಭಿಕ್ಷೆ ಬೇಡತಕ್ಕಂಥ ನೋಡಿದ್ದೇವೆ. ಬಟ್ ದೇರ್ ಆರ್ ನ್ಯೂ ಪೀಪಲ್ ಹೂ ಆರ್ ಆನ್ ರೋಡ್. ಈಗ ಹೊಸದಾಗಿರ್ತಕ್ಕಂಥ ಜನರು, ಅಯ್ಯೋ ಕೆಲವು ಸಾರಿ ಎಷ್ಟು ಹೆಂಗಾಗ್ತದೆ ಎಂಬುದಾಗಿ ಹೇಳಿದ್ರೆ, ಕೆಲವು ಸಾರಿ ನಾವು ರೋಡಲ್ಲಿ ಹೋಗುವಾಗ ಅವ್ರು ಹೆಂಗೆ ನಮ್ಮನ್ನು ನೋಡ್ತಾರೆ, ಅಥವಾ ಅವ್ರು ಕೈ ಮಾಡಿ ಹೀಗೆ ಬೇಡುವಾಗ ನಮ್ಗೆ ಹೆಂಗ ಅನಿಸ್ತದೆ ಅಂತ ಹೇಳಿದ್ರೆ, ಅವ್ರಿಗೇನೋ ಬೇಕಾಗಿದೆಯಲ್ಲ, ಅವ್ರಿಗೇನೋ ಅವಶ್ಯಕತೆ ಇದೆಯಲ್ಲ, ಅದಕ್ಕೋಸ್ಕರ ಅವ್ರು ಕೈ ಚಾಚ್ತಾ ಇದ್ದಾರೆ. ಒಂದು ವೇಳೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಕೈ ಚಾಚ್ತಿದ್ದೀರಾ ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಒಳಗಡೆ ಕಾಣ್ತದೆ. ಮೊನ್ನೆ ನಾನು ಅಂಗಡಿಗೆ ಹೋಗಿದ್ದೆ, ಏನೋ ಒಂದು ಸಾಮಾನು ತೆಗೆದುಕೊಂಡು ಬರೋದಕ್ಕೋಸ್ಕರ. ಸೊ ಅಲ್ಲಿಗೆ ಹೋದ ನಂತರದಲ್ಲಿ ನಾನು ಒಳಗಡೆ ಹೋದೆ. ಒಬ್ಬ ತಾತ, ಚೆನ್ನಾಗಿರ್ತಕ್ಕಂಥ ತಾತ, ಆತನ ಜೀವಿತದಲ್ಲಿ ಐ ಥಿಂಕ್ ಹಿ ಇಸ್ ನಾಟ್ ಅ ಬೆಗ್ಗರ್, ಹಿ ಇಸ್ ನಾಟ್ ಅ ಪ್ರೊಫೆಷನಲ್ ಬೆಗ್ಗರ್, ಬಟ್ ಫಾರ್ ದ ಸಿಚುವೇಶನ್ ಆಫ್ ದಿಸ್ ಕೊರೋನಾ ವೈರಸ್, ಈ ಒಂದು ಕೊರೋನಾದಿಂದ ಬಂದಿರತಕ್ಕಂಥ ಸ್ಥಿತಿಗತಿಗಳ ಮೂಲಕವಾಗಿ he was just sitting far away from the gate. ಆ ಒಂದು ಬಾಗಿಲಿನಿಂದ ಎಲ್ಲೋ ಒಂದ್ ಕಡೆ ದೂರ ಕೂತ್ಕೊಂಡು ಹೋಗೋದು ಬರೋನ್ನ ಆತನ ನೋಡ್ತಾ ಇದ್ದಾನೆ. ಯಾರು ಏನ್ ಮಾಡ್ತಾರೋ ಅಥವಾ ಏನ್ ಕೊಡ್ತಾರೋ ಅನ್ನುವಂಥದ್ದು ಆತನಿಗೆ ಗೊತ್ತಾಗ್ತಾ ಇಲ್ಲ. ಯಾರನ್ನು ಕೇಳಬೇಕು, ಹೇಗೆ ಕೇಳಬೇಕು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಕೆಲವು ಐ ಮೀನ್ ಲೈಕ್ ಪ್ರೊಫೆಷನಲ್ ಬೆಗರ್ಸ್, ದೇ ಡೋಂಟ್ ಬೋದರ್ ಅಬೌಟ್ ಹೂ ಕಮ್ಸ್ ಅಂಡ್ ಹೂ ಗೋಸ್, ದೇ ವಿಲ್ ಜಸ್ಟ್ ಆಸ್ಕ್ ಮನಿ. ಓಕೆ, ಬಟ್ ದೇರ್ ಆರ್ ಪೀಪಲ್ ಯು ಕ್ಯಾನ್ ಜಸ್ಟ್ ವಾಚ್ ಇಟ್. ನೀವು ಅದನ್ನು ಗಮನಿಸ್ರಿ, ನೀವು ಅದನ್ನ ನೋಡ್ರಿ. ಅವ್ರು ಸಡನ್ ಆಗಿ ನಿಮ್ಮ ಹತ್ರ ಕೈ ಚಾಚಲ್ಲ, ಅವ್ರು ನಿಮ್ಮನ್ನು ನೋಡ್ತಾರೆ, ಅವ್ರು ಕೊಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಾರೆ. ಕೈ ಚಾಚಿದ್ರೆ ಏನಾಗ್ತದೆ ಎಂಬುದಾಗಿ ಆಲೋಚನೆ ಮಾಡಿ ಹೇಗೋ ಒಂದು ಭಯಪಟ್ಟು ಒಳಗಡೆ ಒಂದು ದುಗಡತೆಯಿಂದ ಕೈ ಚಾಚತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ನಾನು ಅಂಗಡಿಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಒಳಗಡೆ ಹೋಗುವಾಗ ನನ್ನ ಮುಖ ಆತನ ನೋಡ್ದ, ನಾನು ಆತನ ಮುಖ ನೋಡಿದೆ. ಸೊ ನಾನು ಒಳಗಡೆ ಹೋಗುವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಇಸ್ ನಾಟ್ ಅ ಪ್ರೊಫೆಷನಲ್ ಬೆಗ್ಗರ್, ಅವರು ಭಿಕ್ಷೆ ಬಿಡ್ತಕ್ಕಂಥ ಮನುಷ್ಯ ಅಲ್ಲ, ಯಾಕೆ ಅಲ್ಲಿ ಕೂತ್ಕೊಂಡಿದ್ದಾನೋ ಗೊತ್ತಿಲ್ಲ, ಆದರೆ ನೋಡೋಣ ಎಂಬುದಾಗಿ ನಾನು ಆಲೋಚನೆ ಮಾಡಿದೆ. ನಾನು ಒಳಗಡೆ ಹೋಗುವಾಗ ಹಿ ಡಿಂಟ್ ಆಸ್ಕ್ ಮಿ ಎನಿಥಿಂಗ್ ಅಂಡ್ ಕೈ ಏನು ತೋರಿಸಲಿಲ್ಲ, ಆತನ ಸುಮ್ಮನೆ ಕೂತ್ಕೊಂಡಿದ್ದ. ನಾನು ಒಳಗಡೆ ಹೋಗಿ ನಾನು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಹೊರಗಡೆ ನಾನು ಬಂದ ನಂತರದಲ್ಲಿ ಆತ ದೂರ ಕೂತ್ಕೊಂಡ ನಂತರದಲ್ಲಿ ನಾನು ಬೈಕ್ ಮೇಲೆ ಹತ್ತುವುದಕ್ಕೆ ನಾನು ಹತ್ತಿ ಕುಳಿತುಕೊಂಡೆ. ಆ ನಂತರದಲ್ಲಿ ಆತ ದೂರದಲ್ಲಿ ಕೂತ್ಕೊಂಡು ಸುಮ್ಮನೆ ಹಿಂಗಂತ ಕೈ ಮಾಡಿದವನು. ನನಗೆ ತುಂಬಾ ನೋವಾಗೋಯ್ತು. ಆಮೇಲೆ ಯೋಚನೆ ಮಾಡಿದೆ, ಗಾಡಿಯಿಂದ ಇಳಿದು ಬಂದು ನನ್ನ ಜೋಬಲ್ಲಿ ಕಾಸಿತ್ತು, ಆ ಕಾಸನ್ನ ಅವ್ನ ಕೈ ಕೊಟ್ಟೆ. ಹಿ ವಾಸ್ ಸೋ ಹ್ಯಾಪಿ ಅಂಡ್ ಬೈ ಲುಕಿಂಗ್ ಅಟ್ ನನಗೆ ಆತನ ಕೈ ಮುಗಿದೆ. ನಾನು ಹೇಳಿದೆ, ಬೇಡ, ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ ಸೊ ಅಂತ ಹೇಳಿ ಆ ದುಡ್ಡನ್ನು ಆತನ ಕೈ ಕೊಟ್ಟು ಐ ಕೇಮ್ ಬ್ಯಾಕ್ ಟು ಮೈ ಹೋಮ್, ನನ್ನ ಮನೆಗೆ ನಾನು ಬಂದೆ. ನನ್ನ ಆದ್ಮೇಲೆ ಮನುಷ್ಯನ ಜೀವಿತ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತಿನ ಪರಿಸ್ಥಿತಿ ಭಯಂಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಮನುಷ್ಯನ ಜೀವಿತದಲ್ಲಿದೆ. ಆದ್ರೆ ಒಂದು ಸತ್ಯ ನಾನು ಹೇಳ್ತೀನಿ, ಯೇಸು ಅಂತಕ್ಕಂಥ ದೇವರನ್ನು ನಂಬಿದ್ರೆ, ಯೇಸು ಅಂತಕ್ಕಂಥ ದೇವರನ್ನು ನೀನು ಒಂದು ಸಾರಿ ನೀನು ನೋಡುವುದಾದ್ರೆ, ಆತನ ಬೆಳಗ್ಗೆ ನೀನು ಬರುವುದಾದ್ರೆ, ಆತನ ಸನ್ನಿಧಾನಕ್ಕೆ ನೀವು ಬರುವುದಾದ್ರೆ, ಅಥವಾ ಯೇಸುವನ್ನ ಆ ಜನರಿಗೆ ನಾವು ಕೊಡುವುದಾದ್ರೆ, ಒಂದಂತೂ ಸತ್ಯ, ಅವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳು, ಅದ್ಭುತಗಳು ಜರುಗಲ್ಪಡುತ್ತದೆ. ಮಹಿಮೆಯ ಕಾರ್ಯಗಳನ್ನು ದೇವರು ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಪೀಪಲ್ ಆರ್ ಇನ್ ಹೆಲ್ಪ್ಲೆಸ್ ಕಂಡೀಷನ್ ಟುಡೇ. ಸೊ ಈ ದಿನದಲ್ಲಿ ಅನೇಕ ಜನರು ಅನೇಕ ರೀತಿಯಾಗಿರ್ತಕ್ಕಂಥ ಬಾಧೆಗಳಿರುವಂಥದ್ದನ್ನು ನೋಡಿದ್ದೇವೆ. ಯಾರಾದರೂ ನೀವು ನೋಡಿದ್ರೆ, ನನ್ನ ಆತ್ಮೇಲೆ ಸಾಧ್ಯವಾದ್ರೆ ನಿಮ್ಮ ಹತ್ರ ಕಾಸಿದ್ರೆ ಅವ್ರು ಕೊಡಿ. ಇವತ್ತಿನ ದಿನಮಾನಗಳಲ್ಲಿ ಪರೀಕ್ಷೆ ಮಾಡ್ತಕ್ಕಂಥ ದಿನ ಇದಲ್ಲ. ಇವ್ರಿಗೆ ನಾವು ಕೊಡಬೇಕಾ ಬೇಡ ಅನ್ನುವಂಥ ದಿನಗಳು ಇದಲ್ಲ. ಏನಿರ್ತದೋ ನೀವು ಕೊಡಿ, ಒಂದು ದಿನ ಬರ್ತದೆ, ಆ ಸ್ಥಿತಿಗತಿಗಳು ಬದಲಾಗ್ತದೆ. ದೇವರು ಬದಲಾಯಿಸುವಂತ ದೇವರು ಆಗಿದ್ದಾನೆ. ಮನುಷ್ಯನ ಸ್ಥಿತಿ ಭಯಂಕರವಾಗಿದೆ, ಮನುಷ್ಯನ ಸ್ಥಿತಿ ಕೆಟ್ಟೋಗಿದೆ. ಆದ್ರೆ ಒಂದಂತೂ ಸತ್ಯ, ದೇವರೇ ನನಗಂತ ಶಕ್ತಿ ಕೊಟ್ಟಿದ್ದಿ, ನಾನು ಅವ್ರು ಕೊಡ್ತೀನಿ. ದೇವರೇ ನೀನು ಅದ್ಭುತ ಮಾಡು, ಅವ್ರನ್ನ ನೀನು ತಿಳಿದುಕೊಳ್ಳಲಿ, ನಿನ್ನ ನಂಬಲಿ ಸ್ವಾಮಿ, ಯೇಸು ಅಂತಕ್ಕಂಥ ಹೆಸರು ಅವರಿಗೆ ಸಾರಲ್ಪಡಲಿ ಎಂಬುದಾಗಿ ಹೇಳಿ ಒಂದು ಪ್ರಾರ್ಥನೆ ಮಾಡಿ ದೇವರು ಅದ್ಭುತ ಮಾಡ್ತಾನೆ. ಅವ್ರ ಜೀವಿತದಲ್ಲಿ ಅವರನ್ನು ಮುಟ್ಟಿ ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ಆ ದೇವರು ತೋರಿಸುವಂತವನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡುವಾಗ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ, ನನ್ನಾತ್ಮೀಯರೇ, ಈ ಮನುಷ್ಯ ಆತನ ಏನ್ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಪೇತ್ರ ಯೋಹಾನರನ್ನ ಆತನು ದೃಷ್ಟಿಸಿ ಲಕ್ಷ್ಯವಿಟ್ಟು ನೋಡಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟது. ಲಕ್ಷ್ಯವಿಟ್ಟು ನೋಡಿದನು ಎಂಬುದಾಗಿ. ಸೊ ವೈ ಹಿ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ದೆಮ್, ಅವರಿಂದ ನನಗೆ ಏನಾದರೂ ಸಿಗ್ತದೆ ಎಂಬುದಾಗಿ ಆತನ ಆಲೋಚನೆ ಮಾಡಿದ. ಈ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳುವಾಗ, ನನ್ನ ಆತ್ಮೀಯರ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸುವಾಗ, ನಮ್ಮನ್ನು ಅಂದ್ರೆ 5ನೇ ವಚನ, ಪೇತ್ರನು ನಮ್ಮನ್ನು ನೋಡು ಅಂದನು, ಅವನು ಅವರಿಂದ ಏನಾದರೂ ದೊರಕಿತೆಂದು ನಿರೀಕ್ಷಿಸಿ ಅವರನ್ನು ಲಕ್ಷ್ಯವಿಟ್ಟು ನೋಡಿದನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ ಎಂಬುದ. ವಿಚಿತ್ರ ಏನೆಂದ ಹೇಳಿದ್ರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನೀನು ಕೊಡ್ತೀನಿ. ಸೊ ಏನಪ್ಪ ನೀನು ಕೊಡ್ತೀಯಾ, ನನಗೆ ಬೇಕಾಗಿರ್ತಕ್ಕಂಥದ್ದು ಭಿಕ್ಷೆ, ನೀನು ಕೊಡುವಂಥದ್ದೇನು ಎಂಬುದಾಗಿ ಆತನ ಆಲೋಚನೆ ಮಾಡಬಹುದು. ನನ್ನ ಹತ್ರ ಹಣ
ಇಲ್ಲ, ನನ್ನ ಹತ್ರ ಕಾಸಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಆದ್ರೆ ನಾನು ನಿನಗೊಂದು ಕೊಡ್ತೀನಿ, ಅದನ್ನ ನೀನು ತೆಗೆದುಕೋ ಎಂಬುದಾಗಿ ಇಲ್ಲಿ ಹೇಳ್ತಕ್ಕಂಥ ಒಂದು ಸಂಗತಿ. ನನ್ನ ಆತ್ಮೀಯರೇ, ನಮ್ಮ ಜೀವಿತಗಳಲ್ಲಿ ಯಾರಿಗೆ ನಾವು ಸಹಾಯ ಮಾಡುತ್ತೀವೋ, ಯಾರಿಗೆ ನಾವು ಹಣ ಕೊಡುತ್ತೀವೋ, ಯಾರಿಗೆ ನಾವು ವಸ್ತುಗಳನ್ನು ಕೊಡುತ್ತೀವೋ, ಒಂದಂತೂ ಸತ್ಯ, ಕ್ರಿಸ್ತನ ಪ್ರೀತಿಯನ್ನು, ಕ್ರಿಸ್ತನ ಶಕ್ತಿಯನ್ನು ಅವರಿಗೆ ನಾವು ಸಾರಬೇಕಾಗಿದೆ. We need to tell about Jesus and his power by telling them that God will change their life. ಅವರ ಜೀವಿತವನ್ನ ದೇವರು ಬದಲಾಯಿಸ್ತಾನೆ, ಅವರ ಜೀವಿತವನ್ನ ಅದ್ಭುತಗಳನ್ನು ತುಂಬಿಸ್ತಾನೆ ಅನ್ನುವಂಥ ಸತ್ಯವನ್ನ ನಾವು ಸಾರಬೇಕಾಗಿದೆ. ಯಾಕಂದ್ರೆ ಯೇಸು ಅಂತಕ್ಕಂಥ ಹೆಸರು ಅದ್ಭುತಗಳನ್ನ ಮಾಡ್ತಕ್ಕಂಥ ಹೆಸರು, ಯೇಸು ಅಂತಕ್ಕಂಥ ಹೆಸರು ಮಹತ್ಕಾರ್ಯಗಳನ್ನ ಮಾಡ್ತಕ್ಕಂಥ ಹೆಸರು. ಆ ಹೆಸರನ್ನ ಹೇಳಿಕೊಳ್ಳುವವನಿಗೆ ಬಿಡುಗಡೆ ಇದೆ, ಆ ಹೆಸರನ್ನು ನಂಬುವವನಿಗೆ ಬಿಡುಗಡೆ ಇದೆ. ಆ ಹೆಸರಿನಲ್ಲಿ, ಆ ಹೆಸರನ್ನ ತನ್ನ ಜೀವಿತದಲ್ಲಿ ಯಾರು ಅಂಗೀಕರಿಸಿಕೊಳ್ತಾರೆ ಅವರ ಜೀವಿತದಲ್ಲಿ ದೊಡ್ಡ ಆಶೀರ್ವಾದಗಳನ್ನು ದೇವರ ಮಹಿಮೆಯಿಂದ ಅವರು ಹೊಂದಿಕೊಳ್ಳುತ್ತಾರೆ ಅನ್ನುವಂಥ ಸತ್ಯವನ್ನು ಈ ದೇವರ ವಾಕ್ಯದ ಮೂಲಕ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಪೀಟರ್ ಅಂಡ್ ಜಾನ್ ದೇ ಸೆಡ್, ಅವ್ರು ಹೇಳ್ತಿರ್ತಕ್ಕಂಥ ಮಾತನ್ನು ನಾವು ಕೇಳುವಾಗ, ನನ್ನಲ್ಲಿ ಬೆಳ್ಳಿ ಬಂಗಾರವಂತೂ ಇಲ್ಲ, ನನ್ನಲ್ಲಿ ಇರುವುದನ್ನು ನಾನು ಕೊಡುತ್ತೇನೆ ಎಂಬುದಾಗಿ. ನನ್ನ ಆತ್ಮರೇ, ನಾವು ಯೇಸುವನ್ನು ಕೊಡುವಂಥದ್ದು ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠ ಅನ್ನುವಂಥ ಸತ್ಯವನ್ನೇ ದೇವರ ವಾಕ್ಯದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಒಂದು ಸತ್ಯ ನಾವು ಗಮನಿಸಬೇಕು. ಎ ಮ್ಯಾನ್ ವಾಸ್ ಹೆಲ್ಪ್ಲೆಸ್. ಒಬ್ಬ ಮನುಷ್ಯ, ಆತನು ಸಾಯವಿಲ್ಲದಂತ ಮನುಷ್ಯ, and he is a beggar for his life. ಆತನ ಜೀವಿತದಲ್ಲಿ ತನ್ನ ಜೀವಿತವನ್ನು ಸಾಗಿಸಬೇಕು ಎಂಬುದಾಗಿ ಹೇಳಿದ್ರೆ, ಆತನು ಭಿಕ್ಷೆ ಬೇಡತಕ್ಕಂಥ ಒಂದು ಸ್ಥಿತಿಯಲ್ಲಿ ಆತನ ಇರ್ತಕ್ಕಂಥದ್ದು, ಇರ್ತಕ್ಕಂಥ ಸ್ಥಿತಿಯಲ್ಲಿ ಆತನಿದ್ದಾನೆ. ಸೊ ಅಂತವನ್ನ ಜೀವಿತದಲ್ಲಿ ದೇವರು ಎಂತ ಅದ್ಭುತ ಮಾಡುತ್ತಾರೆ ಎಂಬುದಾಗಿ ನಾವು ಗಮನಿಸುವಾಗ ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನೀನು ತೆಗೆದುಕೋ ಎಂಬುದಾಗಿ. ನನ್ನ ಆತ್ಮರೇ, ಮನುಷ್ಯನ ಜೀವಿತದಲ್ಲಿ ಎಲ್ಲದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಎಲ್ಲದಕ್ಕಿಂತಲೂ ಅತಿ ಅಮೂಲ್ಯವಾಗಿರ್ತಕ್ಕಂಥದ್ದು ಏನಾದ್ರೂ ಇದೆ ಎಂಬುದಾಗಿ ಹೇಳಿದ್ರೆ ಅದು ಯೇಸು ಅಂತಕ್ಕಂಥ ಹೆಸರು ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗಿದೆ. ಯಾರು ನಾವು ಬಡತನದಲ್ಲಿ ಇದ್ದೇವೆ, ನಾವು ಕಷ್ಟದಲ್ಲಿ ಇದ್ದೇವೆ, ನಾವು ಚಿಂತೆಯಲ್ಲಿ ಇದ್ದೇವೆ, ನಾವು ನೋವಿನಲ್ಲಿ ಇದ್ದೇವೆ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಾ, ನನ್ನ ಆತ್ಮೀಯರ ಒಂದು ಸತ್ಯವನ್ನು ನಾನು ನಿಮಗೆ ಹೇಳ್ತೇನೆ. ಯೇಸು ಅಂತಕ್ಕಂಥ ಹೆಸರು ನಿಮಗೆ ಸಾಕು. ಯೇಸು ಅಂತಕ್ಕಂಥ ಹೆಸರು ನಿಮ್ಮ ಜೀವಿತದಲ್ಲಿ ಇರುವುದಾದ್ರೆ, ಅದನ್ನು ನೀವು ದೃಢವಾಗಿ ನಂಬಿದ್ದೇ ಆಗಿದ್ರೆ, ಆ ಹೆಸರು ನಿಮ್ಮ ಜೀವಿತದಲ್ಲಿ ಹಿಡಿದುಕೊಂಡಿದ್ದೇ ಆಗಿದ್ರೆ, ಆ ಹೆಸರು ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಇರುವುದೇ ಆಗಿದ್ರೆ, ಒಂದಂತೂ ಸತ್ಯ, ನೀನು ಶ್ರೀಮಂತನು, ನಿನ್ನನ್ನು ದೇವರು ಅದ್ಭುತಗಳಿಂದ ತುಂಬಿಸಿ, ಆತನು ತನ್ನ ಮಹಿಮೆಯಿಂದ ಆತನು ತುಂಬಿಸಿ ಆಶೀರ್ವಾದ ಮಾಡುತ್ತಾನೆ ಎನ್ನುವಂತ ಸತ್ಯವನ್ನೇ ಸಂದರ್ಭದಲ್ಲಿ ನೀನು ತಿಳ್ಕೊಳ್ಳಬೇಕಾಗಿದೆ. ನೀನು ಬಡವನಲ್ಲ, ನೀನು ದರಿದ್ರನಲ್ಲ, ನಿನ್ನ ಜೀವಿತದಲ್ಲಿ ಚಿಂತೆ ಮಾಡಬೇಡ. ನೀನು ಯೇಸು ಅಂತಕ್ಕಂಥ ಹೆಸರನ್ನು ಹಿಡಿದುಕೊಂಡು ಆತನಲ್ಲಿ ನಂಬಿಕೆ ಇಟ್ಟು ನೀನು ಪ್ರಾರ್ಥನೆ ಮಾಡುವಾಗ, ಆತನಿನ ಅಂಗೀಕಾರ ಮಾಡಿಕೊಂಡು ನಿನ್ನ ಜೀವಿತದಲ್ಲಿ ಆತನ ಹಿಡಿದುಕೊಂಡು ನೀನು ಬದುಕುವಾಗ, ನಿನ್ನ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ ದೇವರು ತನ್ನ ಮಹಿಮೆಯ ಕಾರ್ಯಗಳನ್ನು, ತನ್ನ ಅದ್ಭುತಗಳನ್ನು ಮಾಡಿ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ ಅನ್ನುವಂಥ ಸತ್ಯವನ್ನು ಈ ವಾಕ್ಯದ ಮೂಲಕ ನಾನು ಸಾಕ್ತಾ ಇದ್ದೇನೆ. A man was helpless, for his life he is a beggar. ತನ್ನ ಜೀವಿತವನ್ನು ಸಾಗಿಸುವುದಕ್ಕೋಸ್ಕರ ಆತನು ಭಿಕ್ಷೆ ಬೇಡತಕ್ಕಂಥ ಒಂದು ಸ್ಥಿತಿಯಲ್ಲಿ ಆತನಿದ್ದನು ಅಂತಕ್ಕಂಥ ಸತ್ಯ. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಗಮನಿಸುವಾಗ ಪೇತ್ರನು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ನನ್ನ ಆತ್ಮೀಯರೇ, ಒಂದು ಸತ್ಯ ನಾವು ತಿಳ್ಕೊಳ್ಬೇಕಾಗಿದೆ. ಬೇರೆಯವರ ಮನೆಗಳಿಗೆ ನಾವು ಪ್ರಾರ್ಥನೆಗೋಸ್ಕರ ಹೋದಾಗ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಹಣ ಅಲ್ಲ, ವಸ್ತು ಅಲ್ಲ, ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಯೇಸು ಅಂತಕ್ಕಂಥ ಹೆಸರು. ಯೇಸು ಅಂತಕ್ಕಂಥ ಹೆಸರನ್ನು ಮೊದಲು ನಾವು ಕೊಟ್ಟು ಆ ನಂತರದಲ್ಲಿ ಮಿಕ್ಕಿದ್ದನ್ನು ನಾವು ಕೊಡಬೇಕು ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಅದಕ್ಕೋಸ್ಕರ ಇದರ ಅರ್ಥ ಏನಂತ ಹೇಳಿದ್ರೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಇಟ್ಸ್ ಅ ಪರ್ಮನೆಂಟ್ ಬ್ಲೆಸ್ಸಿಂಗ್. ಆತನು ಕೊಡ್ತಕ್ಕಂಥದ್ದು ಅದು ಶಾಶ್ವತವಾಗಿರ್ತಕ್ಕಂಥದ್ದು, ಶ್ರೇಷ್ಠವಾಗಿರ್ತಕ್ಕಂಥದ್ದು, ಮನುಷ್ಯನ ಊಹೆಗೆ ಅದು ನಿಲುಕದಂತ ಒಂದು ಆಶೀರ್ವಾದವನ್ನ ಕೊಡುವಂತ ಸಂಗತಿಯನ್ನ ಈ ದೇವರ ವಾಕ್ಯದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಸೊ ಇಲ್ಲಿ ನಾವು ನೋಡುತ್ತೇವೆ 6ನೇ ವಚನದಲ್ಲಿ, ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಆ ಕ್ಷಣವೇ ಅವನ ಕಾಲುಗಳಿಗೂ ಹರಡುಗಳಿಗೂ ಬಲ ಬಂತು. ಅವನು ಹಾರಿ ನಿಂತು ನಡೆದಾಡಿದನು. ನಡೆಯುತ್ತಾ ಹಾರುತ್ತಾ ದೇವರನ್ನು ಕೊಂಡಾಡುತ್ತಾ ಅವರ ಜೊತೆಯಲ್ಲಿ ದೇವಾಲಯದ ಒಳಗೆ ಹೋದನು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ ನನ್ನ ಆತ್ಮೀಯರೇ, ವಾಕ್ಯದಲ್ಲಿ ಒಂದು ಸತ್ಯ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಪೇತ್ರನು ಹೇಳ್ತಾನೆ, ನಜರೇತಿನ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ. And a man who was not able to walk, ಎಷ್ಟೋ ವರ್ಷಗಳಿಂದ, ಅಂದ್ರೆ ಹುಟ್ಟಿದಾಗಿನಿಂದಲೂ ಆತನು ಕುಂಟನಾಗಿದ್ದಾನೆ. ಸೊ ಅವಾಗ ಆತನಿಗೆ ಹೆಚ್ಚು ಕಡಿಮೆ ಎಷ್ಟು ವರ್ಷ ಎಂಬುದಾಗಿ ನಿಮ್ಗೆ ಗೊತ್ತಾ? ಹೌ ಮೆನಿ ಇಯರ್ಸ್ he was old when he was healed? ದಯಮಾಡಿ ಓದ್ರಿ 4ನೇ ಅಧ್ಯಾಯ ವಚನ 22. ಅದೇ ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 22ನೇ ವಚನ. ಅಲ್ಲಿ ಬರೆಯಲ್ಪಟ್ಟಿದೆ ಹೌ ಮೆನಿ ಇಯರ್ಸ್ ಓಲ್ಡ್ ಹಿ ವಾಸ್ ಅಂತ. ಈ ಸೂಚಕ ಕಾರ್ಯದಿಂದ ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ, ಸ್ವಸ್ಥತೆ ಹೊಂದಿದ ಆ ಮನುಷ್ಯನಿಗೆ ಯಾವ ಸೂಚಕ ಕಾರ್ಯ?
ಕುಂಟು ಮನುಷ್ಯ ಎದ್ದು ನಡೆದಾಡ್ತಿರ್ತಕ್ಕಂಥ ಈ ಒಂದು ಸೂಚಕ ಕಾರ್ಯ, ಈ ಅದ್ಭುತವನ್ನು ಹೊಂದಿಕೊಂಡಿರ್ತಕ್ಕಂಥ ಮನುಷ್ಯ ಆ ಮನುಷ್ಯನಿಗೆ 40 ವರ್ಷಕ್ಕಿಂತ ಹೆಚ್ಚು ವಯಸ್ಸಾಗಿತ್ತು. ಆ ಮನುಷ್ಯನಿಗೆ ಎಷ್ಟು ವರ್ಷ ಆಗಿತ್ತು? 40 ವರ್ಷಕ್ಕಿಂತ ಹೆಚ್ಚಾಗಿ ವಯಸ್ಸಾಗಿತ್ತು ಎಂಬುದಾಗಿ. ಹುಟ್ಟಿದಾಗಿನಿಂದ ಕುಂಟನಾಗಿರ್ತಕ್ಕಂಥ ಮನುಷ್ಯ 40 ವರ್ಷಗಳವರೆಗೆ ತನ್ನ ಜೀವಿತದಲ್ಲಿ ಹೇಗೆ ಬದುಕಿದ್ದನೋ ಗೊತ್ತಿಲ್ಲ, ಆದ್ರೆ ಎ ಗ್ರೇಟ್ ಚೇಂಜ್ ಇನ್ ಹಿಸ್ ಲೈಫ್, ಆತನ ಜೀವಿತದಲ್ಲಿ ಒಂದು ದೊಡ್ಡ ಆಶೀರ್ವಾದದ ಬದಲಾವಣೆ ಬಂದಿರತಕ್ಕಂಥದ್ದನ್ನು ಈ ದೇವರ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ವೈ? ಯಾಕೆಂಬುದಾಗಿ ಹೇಳುವಾಗ ಪೇತ್ರನು ಹೇಳುತ್ತಾನೆ, ನಜರೇತಿನ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಅದೇ ಕ್ಷಣದಲ್ಲಿ ಆತನು ಎದ್ದು ನಡೆದಾಡುವುದಲ್ಲ, ಆತನು ಕುಣಿದಾಡುವುದಕ್ಕೆ ಪ್ರಾರಂಭ ಮಾಡಿದನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟது. ನನ್ನ ಆತ್ಮೀಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ, ಯಾವ ಮನುಷ್ಯ ಬೇರೆಯವರ ಸಹಾಯದಿಂದ ಆತನು ಬಂದು ಭಿಕ್ಷೆ ಬಿಡುತ್ತಿದ್ದನೋ ಈ ದಿನ ಆತನು ಎದ್ದು ಕುಣಿದಾಡ್ತಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಎದ್ದು ಕುಣಿದಾಡ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಕಾಣುತ್ತೇವೆ. ಪೇತ್ರ ಯೋಹಾನರು ಆತನ ಪರಿಸ್ಥಿತಿಯನ್ನು ನೋಡಿ ಆತನಿಗೆ ಹಣವನ್ನು ಕೊಟ್ಟು ಯೇಸುವನ್ನು ನಂಬುಕೋ ಎಂದಾಗ ಹೇಳಿ ಅವ್ರು ಹೋಗಿದ್ರೆ ಆ ಮನುಷ್ಯ ಇವತ್ತಿನವರೆಗೂ ಅದೇ ದೇವರ ಆಲಯದಲ್ಲಿ ಭಿಕ್ಷೆ ಬೇಡಬೇಕಾಗಿತ್ತು. ಬಟ್ ಗಾಡ್ ಚೇಂಜಸ್ ದ ಸಿಚುವೇಶನ್. ದೇವರು ಪರಿಸ್ಥಿತಿಗಳನ್ನು ಬದಲಾಯಿಸ್ತಾನೆ, ಸ್ಥಿತಿಗತಿಗಳನ್ನು ಬದಲಾಯಿಸ್ತಾನೆ. ಒಂದು ದೊಡ್ಡ ಅದ್ಭುತವನ್ನ ಮನುಷ್ಯನ ಜೀವಿತದಲ್ಲಿ ಆತನು ಮಾಡುತ್ತಾ ಅವರನ್ನ ಆಶೀರ್ವಾದಕ್ಕೆ ಆತ ನಡೆಸ್ತಾನೆ ಅಂತ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗಿದೆ. ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಎದ್ದು ನಡೆದಾಡು. ಯೇಸು ಅಂತಕ್ಕಂಥ ಹೆಸರು ಅದ್ಭುತಗಳನ್ನು ಮಾಡ್ತಕ್ಕಂಥ ಹೆಸರು. ಆತನ ಹೆಸರು ಅದ್ಭುತ ಸ್ವರೂಪನು. ಯಾರ ಹೆಸರು? ಯೇಸುವಿನ ಹೆಸರು. ಯೆಶಾಯ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 6ನೇ ವಚನ, ಆತನ ಹೆಸರು, ಒಂದು ಮಗು ನಮಗಾಗಿ ಹುಟ್ಟಿದೆ, ವರದ ಮಗು ನಮಗೆ ದೊರೆತನು, ಆಡಳಿತವು ಆತನ ಬಾವಿನ ಮೇಲಿದೆ, ಆತನು ಅದ್ಭುತ ಸ್ವರೂಪನು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆತನು ಅದ್ಭುತ ಸ್ವರೂಪನು. ನನ್ನ ಆತ್ಮೀಯರೇ, ಈ ಸಂದರ್ಭದಲ್ಲಿ ಒಂದು ಸತ್ಯ ನಾವು ತಿಳ್ಕೊಳ್ಬೇಕಾಗಿದೆ. ಪೇತ್ರ ಯೋಹಾನರು ಹೇಳ್ತಾರೆ, ನಜರೇತಿನ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಆತನಿಗೆ ಹೇಳಿದಾಗ ಆತನ ಕಾಲುಗಳಿಗೆ ಹರಡುಗಳಿಗೆ ಬಲ ಬಂದು ಆತನು ಎದ್ದು ಕುಣಿದಾಡುವುದಕ್ಕೆ ಆತನು ಪ್ರಾರಂಭ ಮಾಡಿದ. ಒಂದು ದೊಡ್ಡ ಸಂಗತಿ, ಒಂದು ದೊಡ್ಡ ಅದ್ಭುತ ವಿಸ್ಮಯಕರವಾಗಿರ್ತಕ್ಕಂಥ ಸಂಗತಿ ಯೆರೂಸಲೇಮಿನ ಪಟ್ಟಣದಲ್ಲಿ ದೇವರ ಆಲಯದ ಬಳಿಯಲ್ಲಿ ಜರುಗಲ್ಪಡುತ್ತದೆ. ನಾನು ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ನಿಮಗೆ ಹೇಳ್ತೇನೆ. ನನ್ನ ಆತ್ಮೀಯರೇ, ಯೆಹೂದ್ಯರು, ಫರಿಸಾಯರು, ಆಮೇಲೆ ಮಹಾಯಾಜಕರು ಎಲ್ಲರೂ ಸೇರಿಕೊಂಡು ಯೇಸುವನ್ನು ಸಿಲುಬೆಗೆ ಹಾಕಿದ್ರು. ಸಿಲುಬೆಗೆ ಹಾಕಿದ ನಂತರದಲ್ಲಿ ಅವರು ಅಂದುಕೊಂಡ್ರು, ಅಯ್ಯೋ ಯೇಸು ಸ್ವಾಮಿನ ಸಿಲುಬೆಗೆ ಹಾಕಿದ್ವಿ, ಆತನ ಸಮಾಧಿ ಮಾಡಿದ್ವಿ, ಆತನ ಏನೋ ಆಯ್ತು, ಮುಗಿತು ಕತೆ, ಇನ್ನೆಲ್ಲ ಮುಗಿದೋಯ್ತು, ಇನ್ನು ಆತನಿಂದ ಯಾವ ತೊಂದರೆ ಇಲ್ಲ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಶಿಷ್ಯರಿಗೆ ಅವರು ಹೇಳ್ತಕ್ಕಂಥ ಒಂದು ಮಾತನ್ನು ನಾವು ಗಮನಿಸಬೇಕು. ನನ್ನ ಆತ್ಮೀಯರೇ, ಇದೆಲ್ಲ ಆದ ನಂತರದಲ್ಲಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಿಮ್ಮ ಮೇಲೆ ಪವಿತ್ರಾತ್ಮನು ಬರುತ್ತಾನೆ, ನೀವು ಶಕ್ತಿಯನ್ನು ಹೊಂದಿಕೊಂಡು ನೀವು ಯೂದಾಯದಲ್ಲೂ ಸಾಮಾನ್ಯದಲ್ಲಿಯೂ ಮತ್ತು ಲೋಕದ ಕಟ್ಟಕಡೆವರೆಗೂ ನೀವು ಸ್ವಾರ್ಥಿಯನ್ನು ಸಾರಬೇಕು ಎಂಬುದಾಗಿ ಹೇಳಿರ್ತಕ್ಕಂಥ ಒಂದು ಸತ್ಯ. ಯೇಸು ಅಂತಕ್ಕಂಥ ಹೆಸರನ್ನು ಒಂದು ಸಂದರ್ಭದಲ್ಲಿ ಅಥವಾ ಒಂದು ಹಂತದಲ್ಲಿ ಯಹೂದ್ಯರು, ಫರಿಸಾಯರು ಏನ್ ಮಾಡಿದ್ರು ಎಂಬುದಾಗಿ ಹೇಳಿದ್ರೆ, ಇನ್ನೇನ್ ಮುಗಿತು, ಯೇಸು ಅಂತಕ್ಕಂಥ ಹೆಸರನ್ನು ನಾವು ಸಮಾಧಿ ಮಾಡಿದ್ದೇವೆ, ಇನ್ನು ಆ ಹೆಸರಿನ ಮೇಲೆ ಏನೂ ಆಗುವುದಿಲ್ಲ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ನನ್ನ ಆತ್ಮೀಯರು, ಒಂದು ಸತ್ಯವನ್ನ ಗ್ರಹಿಸಿಕೊಳ್ಳಬೇಕಾಗಿದೆ. ಈ ಅಪೊಸ್ತಲರು ಆ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದಿಕೊಂಡ ನಂತರದಲ್ಲಿ, ಸುವಾರ್ತೆಯನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ, ಸುವಾರ್ತೆಯನ್ನು ಸಾರುವುದಕ್ಕೆ ಅವರು ಪ್ರಾರಂಭ ಮಾಡಿದ ನಂತರದಲ್ಲಿ, ನನ್ನ ಆತ್ಮೀಯರೇ, ಯೇಸು ಅಂತಕ್ಕಂಥ ಹೆಸರನ್ನು ತೆಗೆದುಕೊಂಡಾಗ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಅದ್ಭುತಗಳು, ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಮಹತ್ಕಾರ್ಯಗಳು ಜರುಗುವುದಕ್ಕೆ ಪ್ರಾರಂಭವಾದವು. ಸೊ ಯಾರು ಸಮಾಧಿ ಮಾಡಿದ್ದರು, ಯಾರು ಮುಗಿತು ಎಂಬುದಾಗಿ ಅವರು ಅಂದುಕೊಂಡಿದ್ದರು, ಈಗ ಅವರು ಆಶ್ಚರ್ಯ ಪಡ್ತಾ ಇದ್ದಾರೆ. ಅಯ್ಯೋ ಮುಗಿತು ಎಂಬುದಾಗಿ ಹೇಳಿದ್ರೆ ತಿರುಗಾ ಇದೇನು ಪ್ರಾರಂಭವಾಯಿತು, ಯೆರೂಸಲೇಮಿನ ಪಟ್ಟಣದಲ್ಲಿ ಇದೇನು ನಡೆಯಿತು ಎಂಬುದಾಗಿ ಒಂದು ದೊಡ್ಡ ಆಶ್ಚರ್ಯಕರವಾಗಿರುವ ಸಂಗತಿ ಜಗಲ್ಪಡ್ತದೆ. ನಾವು ಹಾಗೆ 10ನೇ ವಚನಗಳಿಂದ ಮುಂದೆ ನಾವು ಓದುವಾಗ ಪೇತ್ರ ಯೋಹಾನರು ಕರ್ಕೊಂಡು ಹೋಗಿ ಜೈಲಲ್ಲಿ ಹಾಕ್ತಾರೆ. ಆ ನಂತರದಲ್ಲಿ ಅಲ್ಲಿ ಒಂದು ದೊಡ್ಡ ನ್ಯಾಯ ತೀರ್ಮಾನ ನಡೀತದೆ. ಆ ನ್ಯಾಯ ತೀರ್ಮಾನದಲ್ಲಿ ಪೇತ್ರ ಯೋಹಾನರು ಹೇಳ್ತಾರೆ, ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ಯಾರನ್ನು ನೀವು ಶಿಲುಬೆಗೆ ಹಾಕಿದ್ದೀರೋ, ಯಾರನ್ನು ನೀವು ಮರಣಕ್ಕೆ ಒಪ್ಪಿಸಿಕೊಟ್ಟಿದ್ದೀರೋ, ಆ ಮರಣಕ್ಕೆ ಒಪ್ಪಿಸಿಕೊಟ್ಟಿರ್ತಕ್ಕಂಥ ಯೇಸು ಸ್ವಾಮಿ ಆತನು ಮುಗಿತು ಎಂಬುದಾಗಿ ಅಂದುಕೊಂಡಿದ್ರು. ಆತನ ಹೆಸರಿನಲ್ಲಿ ಇದು ಅದ್ಭುತ ಜರುಗಲ್ಪಟ್ಟಿದೆ. ಯೇಸು ಅಂತಕ್ಕಂಥ ಹೆಸರು ಇವತ್ತಿಗೂ ಅದು ಅದ್ಭುತಗಳನ್ನು ಮಾಡ್ತಕ್ಕಂಥ ಹೆಸರು. ನಾವು ಯೇಸು ಅನ್ನುವಂಥ ಹೆಸರನ್ನು ನಂಬುವಾಗ ನನ್ನ ಆತ್ಮೀಯರ ಒಂದು ಸತ್ಯ ನಾನು ಹೇಳ್ತೇನೆ, ಈ ಸತ್ಯವನ್ನು ನೀವು ಗಮನಿಸಿರಿ. ಯೇಸು ಅಂತಕ್ಕಂಥ ಹೆಸರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತದೆ. ಯೇಸು ಅಂತಕ್ಕಂಥ ಹೆಸರು ನಿಮ್ಮ ಜೀವಿತದಲ್ಲಿ ಆಗದೇ ಇರತಕ್ಕಂಥ ಕಾರ್ಯಗಳನ್ನು ಮಾಡುತ್ತದೆ. ಯೇಸು ಅಂತಕ್ಕಂಥ ಹೆಸರು ನಿಮ್ಮ ಜೀವಿತದಲ್ಲಿ ಇದುವರೆಗೂ ನೀವು ಕಣ್ಣೀರಿನಲ್ಲಿ ಕೈ ತುಳಿದು ಆಗುವುದಿಲ್ಲ ಎಂಬುದಾಗಿ ಅಂದುಕೊಂಡಿದ್ರು, ಆ ವಿಷಯಗಳಲ್ಲಿ ದೇವರು ಅದ್ಭುತ ಮಾಡುತ್ತಾನೆ. ಯೇಸು ಅನ್ನುವಂಥ ಹೆಸರು ನೀವು ನಂಬುವಾಗ, ಯೇಸು ಅನ್ನುವಂಥ ಹೆಸರು ನೀವು ಹಿಡಿದುಕೊಳ್ಳುವಾಗ ಆ ಹೆಸರು ನಿಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಆ ಹೆಸರಿನಲ್ಲಿ ನಿಮಗೆ ಬಿಡುಗಡೆ ಇದೆ, ಆ ಹೆಸರಿನಲ್ಲಿ ನಿಮಗೆ ಬಿಡುಗಡೆ ಇದೆ. ಯಾಕಂದ್ರೆ ಅದನ್ನು ಯಾರು ಮಣ್ಣು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ, ಅದನ್ನ ಮುಚ್ಚಿ ಹಾಕುವುದಕ್ಕೆ ಸಾಧ್ಯವಾಗಲಿಲ್ಲ. ಆ ಹೆಸರು ಇಲ್ಲದಂತೆ ಅಳಿಸಬೇಕೆಂಬುದಾಗಿ ಅಂದುಕೊಂಡವರೆಲ್ಲರೂ ಅಳಿದು ಹೋದರು. ಆದ್ರೆ ಆ ಹೆಸರು ಮಾತ್ರ ಇವತ್ತಿನವರೆಗೂ ಅದು ಹಾಗೆ ಇದೆ. ಹಾಗೆ ತನ್ನ ಶಕ್ತಿಯನ್ನು, ತನ್ನ ಮಹಿಮೆಯನ್ನು ಆ ಯೇಸು ಸ್ವಾಮಿ
ದೇವರು ಮನುಷ್ಯರ ಮಧ್ಯದಲ್ಲಿ ಆತನು ಮಾಡುತ್ತಾ ಇದ್ದಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳಬೇಕಾಗಿದೆ. He does a miracle for the people till today. ಇವತ್ತಿನ ದಿನದಲ್ಲಿ ಕೂಡ ಆತನು ಅದ್ಭುತಗಳನ್ನು ಮಾಡುತ್ತಾನೆ. ಅದಕ್ಕೋಸ್ಕರ ನನ್ನ ಆತ್ಮರೇ, ಯೇಸು ಅಂತಕ್ಕಂಥ ಹೆಸರನ್ನ ಯಾರು ತೆಗೆದಾಕೋದಕ್ಕೆ ಸಾಧ್ಯ? ಯಾಕಂದ್ರೆ he is a miraculous God. ಆತನು ಅದ್ಭುತ ಸ್ವರೂಪನು ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ದೇವರ ವಾಕ್ಯದಲ್ಲಿ ಏನು ಬರೆದಿದೆಯೋ ಅದು ಸತ್ಯ, ಅದು ಸತ್ಯ, ಅದು ಸತ್ಯ. ಇವತ್ತಿನ ದಿನದಲ್ಲಿ ಕೂಡ ದೇವರು ಅದ್ಭುತಗಳನ್ನ ಮಾಡಿ ಅನೇಕರನ್ನ ಆತನು ಆಶೀರ್ವಾದ ಮಾಡುತ್ತಾ ಇದ್ದಾನೆ, ಅನೇಕರನ್ನ ಆತನು ಬಲಪಡಿಸ್ತಾ ಇದ್ದಾನೆ, ಅನೇಕರನ್ನ ಆತನು ತನ್ನ ಕೃಪೆ ಮಹಿಮೆಯಿಂದ ಆತನು ತುಂಬಿಸಿ ಆಶೀರ್ವಾದಕ್ಕೆ ದೇವರು ನಡೆಸ್ತಾ ಇದ್ದಾನೆ. He's doing a miracle. Till today he's doing a miracle. ಇವತ್ತಿಗೂ ಕೂಡ ದೇವರು ಅದ್ಭುತಗಳನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಸತ್ಯವನ್ನ ಈ ಸಂದರ್ಭದಲ್ಲಿ ನಾನು ನೀವುಗಳು ಗ್ರಹಿಕೆಗೆ ತಂದುಕೊಳ್ಬೇಕು. ಒಂದು ಸಾರಿ ಬೀದರಿಂದ ನನಗೊಂದು ಫೋನ್ ಕಾಲ್ ಬಂತು. ಆ ಫೋನ್ ಕಾಲ್ ಮಾಡಿರ್ತಕ್ಕಂಥ ಸಹೋದರಿ ಹೇಳ್ತಾರೆ, ಸರ್ ನಮ್ಮ ತಂದೆಯನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ವಿ, ಸೊ ಡಾಕ್ಟರ್ ಹೇಳಿದ್ದಾರೆ ಅವ್ರು ಉಳಿಯಲ್ಲ ಎಂಬ. ಸೊ ಅವರು ತುಂಬಾ ಒಂದು ನೋವಿನಲ್ಲಿ, ಒಂದು ಅಸಮಾಧಾನದಲ್ಲಿ ಅವರಿದ್ರು. ಸೊ ಅವ್ರು ನನಗೆ ಫೋನ್ ಮಾಡಿ, ಸರ್ ದಯಮಾಡಿ ಪ್ರೇಯರ್ ಮಾಡಿ, ಏನೋ ಡಾಕ್ಟರು ಆಗಲ್ಲ, ಸೊ ನಮ್ಮ ತಂದೆ ಉಳಿಯಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರು. ಸೊ ಆಮೇಲೆ ನಾನು ಆ ಫೋನ್ ಕಾಲಲ್ಲಿ ಅವ್ರಿಗೆ ಧೈರ್ಯ ಹೇಳಿ ನಾನು ಒಂದು ಮಾತು ಹೇಳಿದೆ, ಯೇಸುವಿನ ಹತ್ತಿರ ನಾವು ಪ್ರಾರ್ಥನೆ ಮಾಡೋಣ, ಯೇಸು ಅಂತಕ್ಕಂಥ ದೇವರು ಅದ್ಭುತಗಳನ್ನು ಮಾಡ್ತಾನೆ, ನಿಮ್ಮ ತಂದೆ ಬದುಕ್ತಾರೆ, ಅವ್ರಿಗೆ ಏನೂ ಆಗೋದಿಲ್ಲ, ದೇವರು ಅದ್ಭುತ ಮಾಡ್ತಾರೆ, ನಿಮ್ಮ ತಂದೆಯನ್ನ ದೇವರು ಆಸ್ಪತ್ರೆಯಿಂದ ಕರ್ಕೊಂಡು ಬರ್ತಾರೆ ಎಂಬುದಾಗಿ. ಸೊ ಪ್ರಾರ್ಥನೆ ಮಾಡಿ, ಸೊ ನಾನು ಅವ್ರಿಗೋಸ್ಕರ ದೇವರ ಸನ್ನಿಧಾನದಲ್ಲಿ ಮೊರೆ ಇಟ್ಟು, ದೇವರೇ ಇವ್ರ ಜೀವಿತದಲ್ಲಿ ದೊಡ್ಡ ಅದ್ಭುತ ಜರಗಲ್ಪಡಲಿ, ನಿನ್ನ ನಂಬಿದ್ದಾರೆ ಸ್ವಾಮಿ, ಯೇಸು ಅಂತಕ್ಕಂಥ ಹೆಸರು ಅವ್ರಿಗೆ ಬಿಡುಗಡೆಯನ್ನು ತಂದು ಕೊಡಲಿ. ಡಾಕ್ಟರ್ ಏನು ಹೇಳಿದಾರೋ ಅದೆಲ್ಲ ಇಲ್ಲ ಸ್ವಾಮಿ, ನೀನೇನು ಹೇಳ್ತೀಯೋ ಅದು ಅವ್ರ ಜೀವಿತದಲ್ಲಿ ಜರಗಲ್ಪಡಲಿ. ಈ ಸೆಡ್ ಯು ವಿಲ್ ಲೀವ್, ನೀವು ಬದುಕ್ತೀರಿ ಎಂಬುದಾಗಿ ನೀನು ಹೇಳಿದಿ ಸ್ವಾಮಿ, ಅವ್ರನ್ನ ಆಶೀರ್ವಾದ ಮಾಡೋ ಎಂಬುದಾಗಿ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಬ್ರದರ್ ಚಿಂತೆ ಮಾಡಬೇಡಿ, ದೇವರು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ. ಆಮೇಲೆ 2 ದಿನಗಳಾದ ನಂತರದಲ್ಲಿ ತಿರುಗಿ ಒಂದು ಫೋನ್ ಕಾಲ್ ಬರ್ತದೆ, ಬ್ರದರ್ ಮೊನ್ನೆ ನೀವು ಪ್ರಾರ್ಥನೆ ಮಾಡಿದ ನಂತರದಲ್ಲಿ ನಾವೆಲ್ಲರೂ ತುಂಬಾ ದುರ್ಗತಿಯಲ್ಲಿದ್ದೀವಿ, ಸೊ ದೇವರು ಒಂದು ದೊಡ್ಡ ಅದ್ಭುತವನ್ನು ನಮ್ಮ ಕುಟುಂಬದಲ್ಲಿ ದೇವರು ಮಾಡಿದ್ದಾನೆ, ಅದ್ಭುತ ಎಂಥದ್ದು ಎಂಬುದಾಗಿ ಹೇಳಿದ್ರೆ ನಮ್ಮ ತಂದೆಯನ್ನ ಡಿಸ್ಚಾರ್ಜ್ ಮಾಡಿ ನಾವು ಮನೆಗೆ ಕರ್ಕೊಂಡು ಬಂದಿದ್ದೀವಿ ಎಂಬುದಾಗಿ. Hallelujah. God makes you to live and God changes your situations into a blessing. ನಿಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ದೇವರು ಆಶೀರ್ವಾದಕ್ಕೆ ಆತನು ಬದಲಾಯಿಸ್ತಾನೆ ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ಬೇಕಾಗುತ್ತೆ. ಅನೇಕ ಜನ ಕಣ್ಣೀರಿನಲ್ಲಿ, ನೋವಿನಲ್ಲಿ, ಚಿಂತೆಯಲ್ಲಿ, ದುಃಖದಲ್ಲಿ ಇದ್ದಾರೆ. ಅನೇಕ ಜನ ಪ್ರಾರ್ಥನೆಗಳನ್ನು ಮಾಡಿಸಿಕೊಳ್ಳೋದಕ್ಕೋಸ್ಕರ ಫೋನ್ ಕಾಲ್ ಮಾಡಿದಾಗ ದೇವರೇ ಅದ್ಭುತ ಮಾಡಪ್ಪ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಯೇಸು ಅಂತಕ್ಕಂಥ ಹೆಸರು ಮನುಷ್ಯರ ಜೀವಿತವನ್ನ ಆಶೀರ್ವಾದಗಳನ್ನು ತುಂಬತಕ್ಕಂಥ ಒಂದು ಹೆಸರು. ಸೊ ಆಶೀರ್ವಾದಗಳು ಜನರಿಗೆ ಬರತಕ್ಕಂಥದ್ದನ್ನ ಸೇವಾ ಜೀವಿತದಲ್ಲಿ, ನನ್ನ ಸೇವಾ ಜೀವಿತದಲ್ಲಿ ನಾನು ಕಾಣ್ತಾ ಇದ್ದೇನೆ. ನನ್ನ ಆತ್ಮೀಯರೇ, ಅನೇಕ ಜನರು ಪ್ರಾರ್ಥನೆಗಳನ್ನು ಮಾಡಿಸ್ಕೊಳ್ತಾರೆ, ಅನೇಕ ಜನರು ಆಶೀರ್ವಾದಗಳನ್ನು ಹೊಂದ್ತಾ ಇದ್ದಾರೆ. ಈಗಲೂ ಕೂಡ ಅಷ್ಟೇ ಫೇಸ್ಬುಕ್ ಮೂಲಕ ಅನೇಕರು ನೋಡ್ತಾ ಮತ್ತು ಈ ಅದ್ಭುತಗಳ ಕುರಿತಾಗಿ ಅನೇಕ ಜನರು, ಸರ್ ನೀವು ದೇವರ ವಾಕ್ಯವನ್ನು ಹೇಳುವಾಗ ದೇವರು ಈ ವಾಕ್ಯನ ಮೊಟ್ಟಿಗೆ ದಿನ ಮಾತಾಡುತ್ತೆ ಎಂಬುದಾಗಿ ಸಾಕ್ಷಿಯನ್ನು ಹೇಳ್ತಕ್ಕಂಥದ್ದು ನಾನು ಕೇಳಿದ್ದೇನೆ. ಇಟ್ಸ್ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್, ಇದು ದೇವರ ಆತ್ಮನ ಕಾರ್ಯ. ಯೇಸು ಅಂತಕ್ಕಂಥ ಹೆಸರು ಅದನ್ನು ಯಾರು ಅಳಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ತೆಗೆದು ಹಾಕೋದಕ್ಕೆ ಸಾಧ್ಯವಿಲ್ಲ. ಯೇಸು ಅಂತಕ್ಕಂಥ ಹೆಸರಿನ ಶಕ್ತಿ ಅದು ನಿತ್ಯಕ್ಕೂ ನಿರಂತರಕ್ಕೂ ಅದು ಏಕರೀತಿಯಾಗಿರ್ತದೆ ಎಂಬುದಾಗಿ ನಾವು ನೀವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಸೊ ಅದಕ್ಕೋಸ್ಕರ ಯೇಸು ಅಂತಕ್ಕಂಥ ಹೆಸರು ಮುಗಿತು ಎಂಬುದಾಗಿ ಅಂದುಕೊಂಡಿರ್ತಕ್ಕಂಥವ್ರಿಗೆ ಪೇತ್ರ ಯೋಹಾನ ಹೇಳ್ತಾರೆ, ನಜರೇತಿನ ಯೇಸು ಹೆಸರಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳಿದಾಗ ಆ ಮನುಷ್ಯನು ಎದ್ದು ಕುಣಿದಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. He was just not walked, he was jumping and he was dancing. ಆತನು ಕುಣಿಯುತ್ತಾ ನಡೆದಾಡುತ್ತಾ ಎಲ್ಲಿಗೆ ಹೋದನು? ದೇವರ ಆಲಯದ ಒಳಗಡೆ ಆತನು ಹೋದನು. What a great change is this. ಬಾಗಿಲ ಬಳಿಯಲ್ಲಿ ಭಿಕ್ಷೆ ಬೇಡ್ತಕ್ಕಂಥ ಮನುಷ್ಯ ದೇವರ ಸನ್ನಿಧಾನಕ್ಕೆ ಆತನು ಹೋಗ್ತಾ ಇದ್ದಾನೆ, ದೇವರ ಪಾದದ ಬಳಿಗೆ ಆತನು ಹೋಗ್ತಾ ಇದ್ದಾನೆ, ದೇವರ 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 ಮುಖವನ್ನು ನೋಡೋದಕ್ಕೋಸ್ಕರ ಆ ದೇವರ ಆಲಯದ ಒಳಗಡೆ ಆತನು ಪ್ರವೇಶ ಮಾಡ್ತಾ ಇದ್ದಾನೆ. ವಾಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್? ಬೆಳ್ಳಿ ಬಂಗಾರಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಆಶೀರ್ವಾದ ದೇವರ ಸನ್ನಿಧಾನಕ್ಕೆ ಹೋಗ್ತಾರೆ. ನನ್ನ ಆತ್ಮೀಯರೇ, ಇಂಥ ಆಶೀರ್ವಾದವನ್ನು ದೇವರು ನಮಗೆ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪೇತ್ರ ಯೋಹಾನರು ಅದನ್ನೇ ಮಾಡಿದರು. ನನ್ನ ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ನೀವು ಅನೇಕರಿಗೆ ಸಹಾಯಗಳನ್ನು ಮಾಡ್ತಾ ಇದ್ದೀರಿ, ಎಲ್ಲರೂ ಸಹಾಯಗಳನ್ನು ನೀವು ಮಾಡ್ತಾ ಇದ್ದೀರಿ. ಆದರೆ ಒಂದು ಸತ್ಯ ನಾನು ಹೇಳ್ತೀನಿ, ಯೇಸು ಅಂತಕ್ಕಂಥ ಹೆಸರು ಯಾರು ಗೊತ್ತಿಲ್ವೋ ಅವ್ರಿಗೆ ಯೇಸು ಅಂತಕ್ಕಂಥ ಹೆಸರನ್ನ ನೀವು ಕ್ಲುಪ್ತವಾಗಿ ಅವ್ರಿಗೆ ನೀವು ಹೇಳ್ರಿ. ಯಾಕಂದ್ರೆ ಈ ದಿನಮಾನಗಳು
ಅವು ಏನೋ ನಾವು ದುಡ್ಡು ಕೊಟ್ಟು ಅವ್ರಿಗೇನೋ ಯೇಸುವಿನ ಹೆಸರು ಹೇಳಿದ್ರೆ ಹಂಗೆಲ್ಲ ಆಗಬಾರ್ದು. ಆದರೆ ಒಂದಂತೂ ಸತ್ಯ, ಕ್ರಿಸ್ತನ್ ನಮಗೆ ತೋರಿಸಿರ್ತಕ್ಕಂಥ ಪ್ರೀತಿಯನ್ನು ಜನರಿಗೆ ನಾವು ತೋರಿಸಬೇಕು ಅನ್ನುವಂಥ ಸತ್ಯ. ದೇವರ ಪ್ರೀತಿ ನಮ್ಮ ಮೇಲೆ ಇದೆ. ಸೊ ಆ ಪ್ರೀತಿಯನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಅವ್ರಿಗೆ ನೀವು ಹೇಳಿದ್ರೆ ಸಾಕು. ಅದರಲ್ಲಿ ಎಷ್ಟೋ ಬದಲಾವಣೆ, ಎಷ್ಟೋ ಆಶೀರ್ವಾದಗಳು ಆ ಮನುಷ್ಯನ ಜೀವಿತಗಳಲ್ಲಿ ಇಳಿದು ಬರ್ತದೆ. ಸೊ ಇದರಿಂದ ನನ್ನ ಆತ್ಮೀಯ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ಗಮನಿಸುವಾಗ, ನಜರೇತಿನ ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಎದ್ದು ನಡೆದಾಡು ಎಂಬುದಾಗಿ ಹೇಳಿದ ನಂತರದಲ್ಲಿ 9ನೇ ವಾಕ್ಯ, ಅವನು ನಡೆಯುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಜನರೆಲ್ಲರೂ ನೋಡಿ ಇವನು ದೇವಾಲಯದ ಸುಂದರ ದ್ವಾರವೆಂಬ ಬಾಗಿಲಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಿದ್ದವನೆಂದು ಗುರುತು ಹಿಡಿದು ಅವನಿಗೆ ಸಂಭವಿಸುವುದಕ್ಕೆ ವಿಸ್ಮಯ ಹಿಡಿದವರಾಗಿ ಬಹಳ ಬೆರಗಾದರು ಎಂಬುದಾಗಿ. ಯಾರು? ಜನ. ಬಿಕಾಸ್ ಪೀಪಲ್ ಹ್ಯಾವ್ ಸೀನ್ ಹಿಮ್. ಆತನನ್ನು ಜನರು ನೋಡಿದ್ದಾರೆ. ಆ ಜನರು ನೋಡಿ ಅವ್ರು ಅಂತ ಇದ್ದಾರೆ, ಅಯ್ಯೋ ಈತನು ನಡೆದಾಡ್ತಾ ಇದ್ದಾನ, ಅಯ್ಯೋ ಈತನು ಕುಣಿದಾಡ್ತಾ ಇದ್ದಾನಲ್ಲ, ಇಷ್ಟೊಂದು ಸಂತೋಷ ಸಂಭ್ರಮ ಈತನ ಒಳಗಡೆ ಬಂದಿದೆಯಲ್ಲ. ಸೊ ಹೇಗಿದು ಸಾಧ್ಯ? ಹೇಗೆ ಸಾಧ್ಯ? ಏಸು ಅಂತಕ್ಕಂಥ ಹೆಸರಿನಿಂದ ಹೇಗೆ ಸಾಧ್ಯ? ಏಸು ಅಂತಕ್ಕಂಥ ಹೆಸರಿನಿಂದ ನೀನು ಕುಣಿದಾಡ್ತಿ, ನೀನು ನಡೆದಾಡುತ್ತಿ. ಏಸು ಅಂತಕ್ಕಂಥ ಹೆಸರಿನಿಂದ ನಿನ್ನ ಒಳಗಡೆ ಸಂತೋಷ ಉಂಟಾಗ್ತದೆ. ನಿನ್ನಲ್ಲಿ ಉಂಟಾಗಿರ್ತಕ್ಕಂಥ ಸಂತೋಷ, ನಿನ್ನ ಜೀವಿತದಲ್ಲಿ ಆಗಿರ್ತಕ್ಕಂಥ ಅದ್ಭುತವನ್ನ ನೋಡಿರ್ತಕ್ಕಂಥ ಜನರು ವಿಸ್ಮಯ ಹಿಡಿದವರಾಗ್ತಾರೆ, ಬೆರಗಾಗೋಗ್ತಾರೆ. ಅಯ್ಯೋ ಇವ್ರ ಜೀವಿತದಲ್ಲಿ ಇಂಥ ಅದ್ಭುತ ನಡೀತದ ಎಂಬುದಾಗಿ ನಾವು ಅಂದುಕೊಂಡಿದ್ವಿ. ಇವ್ರ ಜೀವಿತದಲ್ಲಿ ಇವ್ರ ಕಥೆ ಮುಗಿತು ಎಂಬುದಾಗಿ ನಾವು ಅಂದುಕೊಂಡಿದ್ದೀವಿ. ಆದ್ರೆ ಇವರ ಯೇಸು ಸ್ವಾಮಿ ಇವರ ಜೀವಿತವನ್ನು ಆಶೀರ್ವಾದ ಮಾಡಿದ್ದಾರೆ ಅಂತಕ್ಕಂಥ ಒಂದು ದೊಡ್ಡ ಸಾಕ್ಷಿಯನ್ನ ದೇವರು ನಿಮ್ಮ ಜೀವಿತಗಳಲ್ಲಿ ಆತನು ಉಂಟು ಮಾಡೋದಕ್ಕೆ ಆತನು ಸಿದ್ಧನಾಗಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಪ್ರಿಯರೇ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಅದ್ಭುತ ಎಂಬುದಾಗಿ ಹೇಳಿದ್ರೆ ವಿಸ್ಮಯಕರವಾಗಿರ್ತಕ್ಕಂಥದ್ದು, ಬೆರಗಾಗ್ತಕ್ಕಂಥದ್ದು, ಅಂತ ಅದ್ಭುತವನ್ನ ನಮ್ಮ ಜೀವಿತಗಳಲ್ಲಿ ದೇವರು ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಸೊ ಹೀಗಿದ್ರಿಂದ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಎ ಮ್ಯಾನ್ ವಾಸ್ ಹೆಲ್ಪ್ಲೆಸ್, ಎ ಮ್ಯಾನ್ ಹೂ ಹ್ಯಾಡ್ ಎ ಪ್ರೊಫೆಷನ್, ಲೈಕ್ ತನ್ನ ಜೀವಿತದ ಆಧಾರಕ್ಕೋಸ್ಕರ ಭಿಕ್ಷೆಯನ್ನ ಆತನು ಬೇಡುತ್ತಾ ಇದ್ದನು. ಆದ್ರೆ ಈಗ ಒಂದು ಹಂತ ಬಂದಿದೆ. ಆ ಹಂತ ಎಂಥದ್ದು ಅಂತ ಹೇಳಿದ್ರೆ, ಆತನಿಗೆ ಯಾವ ಸಹಾಯವೂ ಬೇಕಾಗಿಲ್ಲ. ಪರಲೋಕದ ದೇವರು ದೊಡ್ಡ ಸಹಾಯವನ್ನ ಮಾಡಿ ಆತನು ಎದ್ದು ನಿಂತುಕೊಳ್ಳುವಂತೆ ಅದ್ಭುತ ಮಾಡಿದ್ದಾನೆ. ಈಗ ತನ್ನ ಜೀವನೋಪಾಯಕ್ಕೋಸ್ಕರ ಆತನು ಭಿಕ್ಷೆ ಬೇಡಬೇಕಾಗಿಲ್ಲ. ಸ್ವತಂತ್ರವಾಗಿ ದುಡಿದು ತಿಂತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನ ಪರಲೋಕದ ದೇವರು ಆತನ ಕೈ ಕಾಲುಗಳಲ್ಲಿ ಕೊಟ್ಟು ಒಂದು ಸಂತೋಷವನ್ನು, ಆನಂದವನ್ನು ಆತನ ಜೀವಿತದಲ್ಲಿ ಉಂಟು ಮಾಡಿದ್ದಾನೆ ಎಂಬುದಾಗಿ. ಸೊ ಹೀಗಿದ್ರಿಂದ ಅಂತ ಅದ್ಭುತಗಳು, ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕೂಡ ಜರಗಲ್ಪಡುತ್ತದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ಬ್ರೇಕಿಗೆ ತಂದುಕೊಳ್ಳಬೇಕಾಗಿದೆ. ಅದಕ್ಕೋಸ್ಕರ ಯೇಸು ಅಂತಕ್ಕಂಥ ಹೆಸರನ್ನು ಯಾರು ನಿಲ್ಲಿಸುವುದಕ್ಕೆ ಸಾಧ್ಯವಿಲ್ಲ. ನನ್ನ ಆತ್ಮೀಯರೇ, ಲೋಕ ಯುಗಗಳು ಕಳೆದರೂ ಕೂಡ ದೇವರು ಯೇಸು ಅಂತಕ್ಕಂಥ ಹೆಸರಿನಲ್ಲಿ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡೋದಕ್ಕೆ ಆತನ ಶಕ್ತನಾಗಿದ್ದಾನೆ. ಆ ಹೆಸರು ನಮಗೆ ಸಾಕು. ಆ ಹೆಸರು ನಮ್ಮ ಜೀವಿತದಲ್ಲಿ ಇದ್ರೆ ಸಾಕು. ಆ ಹೆಸರಿನಲ್ಲಿ ನಮ್ಮ ಜೀವಿತ ಆಶೀರ್ವದಿಸಲ್ಪಡ್ತದೆ. ಆ ಹೆಸರಿನಲ್ಲಿ ನಮ್ಮ ಜೀವಿತಗಳಲ್ಲಿ ಅದ್ಭುತಗಳು, ಮಹಿಮೆ ಕಾರ್ಯಗಳು ಜರಗಲ್ಪಡ್ತವೆ. ಸೊ ಹಾಗಾಗುವಂತೆ ದೇವರು ಸಹಾಯ ಮಾಡಲಿ. ದೇವರು ತನ್ನ ಅದ್ಭುತಗಳಿಂದ, ಮಹಿಮೆಯಿಂದ ದೇವರು ತುಂಬಿಸಲಿ. ನನ್ನ ಆತ್ಮೀಯರೇ, ಯಾರು ನಿಮ್ಮ ಜೀವಿತಗಳಲ್ಲಿ ಕಷ್ಟಗಳಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ ನೀವು ಕೈ ತೊಳಿತಾ ಇದ್ದೀರೋ, ಇದನ್ನ ಒಂದು ಸತ್ಯ ನಾನು ಹೇಳ್ತೀನಿ, ನಜರೇತಿನ ಯೇಸು ಅಂತಕ್ಕಂಥ ಹೆಸರು ನಿಮಗೊಂದು ದೊಡ್ಡ ಬಿಡುಗಡೆಯನ್ನು ಕೊಡುತ್ತದೆ ಅಂತಕ್ಕಂಥ ಒಂದು ಸತ್ಯವನ್ನು ನಾನು ಸಾಕ್ತಾ ಇದ್ದೇನೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಕೆಲವು ಪ್ರಾರ್ಥನಾ ಮನವಿಗಳಿದೆ, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಸಹೋದರಿ ರೂಪಾಲಿ ಅಂತಕ್ಕಂಥವರು, ಅವರು ಜೆ ಹಾಸ್ಪಿಟಲಲ್ಲಿ ಅವರು ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಆ ಸಹೋದರಿಯನ್ನು ಮುಟ್ಟಿ ಆಶೀರ್ವಾದ ಮಾಡಲಿ. ಅವರಿಗೆ ಕಿಡ್ನಿ ಪ್ರಾಬ್ಲಮ್ಮು, ಹಾರ್ಟ್ ಪ್ರಾಬ್ಲಮ್ಮು, ದೇರ್ ಮಲ್ಟಿಪಲ್ ಪ್ರಾಬ್ಲಮ್ಸ್ she has in her body. ಸೊ ಆಕೆ ದೇಹದ ಒಳಗಡೆ ಅನೇಕ ರೀತಿಯಾದಂಥ ಸಮಸ್ಯೆಗಳು ಇರುವುದರಿಂದ ಆ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ದೇವರು ಈ ಒಂದು ಸ್ಥಳದಿಂದ ಆ ಮಗಳನ್ನು ಮುಟ್ಟಿ ಆಶೀರ್ವಾದ ಮಾಡಲಿ. ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾರ್ಥನೆ ದೇವರು ಉತ್ತರ ಕೊಟ್ಟು ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ದೇವರು ತೋರ್ಪಡಿಸಲಿ. ಮತ್ತು ಆನಂದ್ ಅಂಕಲ್ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನು, ಅವರ ಜೀವಿತವನ್ನು ಒಂದು ಭಯಂಕರ ಸ್ಥಿತಿಯಿಂದ ಅವರನ್ನು ಬದಲಾಯಿಸ್ತಾನೆ ಮತ್ತು ಅವರನ್ನ ದೇವರು ಅತಿ ಬೇಗನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತೆ ಅದ್ಭುತ ಮಾಡುವುದಕ್ಕಾಗಿ ನಾವು ಅವರಿಗೋಸ್ಕರ ಕೂಡ ಪ್ರಾರ್ಥನೆ ಮಾಡೋಣ. ಮತ್ತು ಬೆಂಗಳೂರಿನಲ್ಲಿ ಒಬ್ಬ ಯವನಸ್ಥ ಹುಡುಗ ಅಭಿಷೇಕ್ ಎಂಬುದಾಗಿ ಆ ಪ್ರಿಯ ಮಗನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸೊ ಆತನಿಗೆ ಕಿಡ್ನಿ ಸಮಸ್ಯೆ ಇದೆ. ಲೆಟ್ ಗಾಡ್ ಹೀಲ್ ಹಿಮ್. ಆತನನ್ನ ದೇವರು ಯೇಸು ಸ್ವಾಮಿ ಅದ್ಭುತ ಮಾಡಲಿ, ತನ್ನ ಕೃಪೆಯ ಮಹಿಮೆಯಿಂದ ತುಂಬಿಸಲಿ. ಓಕೆ. ಸೊ ಮತ್ತೆ ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಬೆಂಗಳೂರಿರ್ತಕ್ಕಂಥ ನಮ್ಮ ಪ್ರೀತಿಯ ಅಬ್ರಾಮ್ ಅಂಕಲ್ ಮತ್ತು ಮಾಲಾ ಆಂಟಿ ಅವರ 39ನೇ ವರ್ಷದ ಒಂದು ಮದುವೆ ವಾರ್ಷಿಕೋತ್ಸವವಿದೆ. ದೇವರು ಅವರನ್ನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಸಕಲ ಆಶೀರ್ವಾದಗಳಿಂದ ಕೃಪೆಯನ್ನು ದೇವರು ತುಂಬಿಸಿದ್ದಾರೆ. ಮತ್ತು ಇನ್ನೂ ದೇವರು ಅದ್ಭುತವಾಗಿ ಅವರನ್ನು ಆಶೀರ್ವಾದ ಮಾಡಿ ತನ್ನ ಮಹಿಮೆಯನ್ನು ನಡೆಸಲಿ. 39 ವರ್ಷಗಳಿಂದ ದೇವರು ದಾಂಪತ್ಯ ಜೀವಿತದಲ್ಲಿ ಒಂದಾಗಿ ಕಳೆಯುವಂತೆ ಕೃಪೆ ಮಾಡಿ ನಡೆಸಿದ್ದಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಮತ್ತು ಅದೇ ರೀತಿಯಲ್ಲಿ ಮೂಡಲ್ಗಿಂದ ಸಂತೋಷ್ ಮತ್ತು
ಆತನ ಪತ್ನಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅವ್ರದ್ದು ಕೂಡ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಇದೆ. ಸೊ ಆ ಒಂದು ಮದುವೆ ವಾರ್ಷಿಕೋತ್ಸವವನ್ನು ಕೂಡ ದೇವರು ಅದ್ಭುತವಾಗಿ ಆಶೀರ್ವಾದ ಮಾಡ್ಲಿಕ್ಕಾಗುವಂತೆ ಸೋದರ ಸಂತೋಷಕ್ಕಾಗಿ ಮತ್ತು ಪ್ರಿಯ ಸೋದರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅಬ್ರಾಹ್ಮಣ್ ಅಂಕಲ್ ಮತ್ತು ಮಾಲಾಂಟಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತಗಳನ್ನು ಮಾಡಲಿ. ಮತ್ತು ನನ್ನ ಆತ್ಮರೇ, ಈ ದಿನ ನಮ್ಮ ಜೊತೆಲಿ ಯಾರು ಸೇರ್ಕೊಂಡಿದ್ರೆ ಒಂದು ಸತ್ಯ ನಾನು ಹೇಳ್ತೀನಿ, ಯೇಸು ಅಂತಕ್ಕಂಥ ಹೆಸರು ನಮ್ಗೆ ಸಾಕು. ಅದ್ಭುತಗಳು ಆಶೀರ್ವಾದ ನಮಗೆ ಜಗಲ್ಪಡ್ತದೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇವರು ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು. ನಾನು ಸಾರ್ತಕ್ಕಂಥ ಯೇಸು ವಾರ್ತೆಯಲ್ಲಿ ಶಕ್ತಿ ಇದೆ, ಬಲವಿದೆ. ಯೇಸು ಅಂತಕ್ಕಂಥ ಹೆಸರಿದ್ರೆ ಸಾಕು, ಅದು ಅದ್ಭುತಗಳನ್ನು ಮಾಡ್ತದೆ. ಆ ಹೆಸರಿನಲ್ಲಿ ನಾವು ಬದುಕ್ತಾ ಇದ್ದೇವೆ, ಆ ಹೆಸರಿನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಆ ಹೆಸರಿನ ಮೂಲಕವಾಗಿ ನಾವು ಎಷ್ಟು ಆಶೀರ್ವಾದಗಳನ್ನು ಕಂಡುಕೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಎಲ್ಲರೂ ತಲೆಗಳನ್ನು ಬಾಗಿಸೋ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅದ್ಭುತಗಳನ್ನು ಮಾಡುತ್ತಾನೆ, ಮಹಿಮೆ ಕಾರ್ಯಗಳನ್ನು ಆತನು ಮಾಡುತ್ತಾನೆ, ಮಹತ್ ಕಾರ್ಯಗಳನ್ನು ಆತನು ಮಾಡುತ್ತಾನೆ. ಆತನು ಆಶೀರ್ವಾದಗಳನ್ನು ಮಾಡಿ ನಮ್ಮನ್ನು ತನ್ನ ಕೃಪೆಯಿಂದ ಮಹಿಮೆಯಿಂದ ತುಂಬಿಸ್ತಕ್ಕಂಥ ದೇವರು ಆತನಾಗಿದ್ದಾನೆ. ಹಲ್ಲೆಲೂಯಾ ಜೀಸಸ್. ತಂದೆಯೇ ನಿನಗೆ ಸ್ತೋತ್ರ, ಪರಿಶುದ್ಧನೇ ನಿನಗೆ ಸ್ತೋತ್ರ, 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 ಸ್ತೋತ್ರ. ಈ ದಿನ ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಂತ ಕೃಪೆ ಕೊಟ್ಟಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಈಗ ತಂದೆ ಆ ದೇವರೇ, ಅದ್ಭುತಗಳನ್ನ ಮಾಡುವ ದೇವರೇ ನಿನಗೆ ಸ್ತೋತ್ರ, ಅದ್ಭುತ ಸ್ವರೂಪನೇ ನಿನಗೆ ಸ್ತೋತ್ರ, ಮಹತ್ ಕಾರ್ಯಗಳನ್ನು ಮಾಡುವ ದೇವರೇ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಈ ಸಂದರ್ಭದಲ್ಲಿ ಸ್ವಾಮಿ ಅಪ್ಪ ಕರ್ತನೆ ತಲೆಬಾಗಿರುವಂತ ನಮ್ಮೊಬ್ಬೊಬ್ಬರು ನಿನ್ನ ಕರಳಲ್ಲಿ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ. ಆರಾಧನೆ ಮಾಡುವಂತೆ ಕೃಪೆ ಮಾಡಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅದ್ಭುತ ಮಹಿಮೆ ಮಹತ್ ಕಾರ್ಯಗಳನ್ನು ತುಂಬಿಸಿದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮತ್ತು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ಫೇಸ್ಬುಕ್ ಮೂಲಕ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯರಿಗೋಸ್ಕರ ಸ್ತೋತ್ರ. ಅವರನ್ನು, ಅವ್ರ ಕುಟುಂಬಗಳನ್ನು, ಅವ್ರ ಜೀವಿತಗಳನ್ನು ಅದ್ಭುತಗಳನ್ನು ತುಂಬಿಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ, ಈ ದಿನ ಸ್ವಾಮಿ ಅಪ್ಪ ಕರ್ತನೆ ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ತಿರ್ತಕ್ಕಂಥ ಅಪ್ಪ ಕರ್ತನೆ ಅಬ್ರಾಹ್ಮ್ ಅಂಕಲ್ ಅವರಿಗಾಗಿ, ಆ ಕರ್ತನೆ ಮಾಲಾಂಟಿ ಅವರಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. 39 ವರ್ಷ ಅಪ್ಪ ಅವರ ದಾಂಪತ್ಯ ಜೀವಿತದಲ್ಲಿ ನಿನ್ನ ಕೃಪೆಯನ್ನು ಆಶೀರ್ವಾದವನ್ನು ಅನುಗ್ರಹ ಮಾಡಿಕೊಟ್ಟಿದ್ದೀನಿ, ನಿನಗೆ ಸ್ತೋತ್ರ. ಎಷ್ಟೋ ಕರ್ತನೆ ವಿಷಯಗಳಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ಅಪ್ಪ ಕರ್ತನೆ ಅವರು ನಿನ್ನಲ್ಲಿ ನಂಬಿಕೆ ಇಟ್ಟು ನಿನ್ನಲ್ಲೇ ಜೀವಿಸ್ತಾ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಂಡು ಅಪ್ಪ ಕರ್ತನೆ ನಿನಗೋಸ್ಕರ ಸಾಕ್ಷಿಯಾಗಿ ನಿಲ್ಲುವಂತೆ ಕೃಪೆ ಮಾಡಿ ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ಕರ್ತನೆ, ಪ್ರಿಯ ಕರ್ತನೆ, ನಿನ್ನ ಮಕ್ಕಳನ್ನು ಇನ್ನೂ ಅದ್ಭುತವಾದಂತ ರೀತಿಯಲ್ಲಿ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕಳೆದ ವರ್ಷದಲ್ಲಿ ನೀನು ಮಾಡಿದ ಎಲ್ಲ ಅದ್ಭುತ ಮೇಲುಗಳಿಗಾಗಿ ಸ್ತೋತ್ರ. ಈ ಒಂದು ಕರ್ತನೆ ಅಪ್ಪ ಮದುವೆ ವಾರ್ಷಿಕೋತ್ಸವದ ಹೊಸ ವರ್ಷಕ್ಕೆ ಕಾಲಿಡುವಂತೆ ಕೃಪೆ ಮಾಡಿದೆ, ನಿನಗೆ ಸ್ತೋತ್ರ. ನಿನ್ನ ಕೃಪೆಯನ್ನು ಮಹಿಮೆಯನ್ನು ಅವರಿಗೆ ತೋರ್ಪಡಿಸು ಅಪ್ಪ. ನಿನ್ನ ಅದ್ಭುತವನ್ನ ಅವರಿಗೆ ಅನುಗ್ರಹ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅವರ ಹೃದಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನು ಸ್ವಾಮಿ, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲಾ ಪ್ರಾರ್ಥನಾ ಮನವಿಗಳಿಂದ ಮುಂದೆ ನಾನು ತೆಗೆದುಕೊಂಡು ಬರುತ್ತೇನೆ ಸ್ವಾಮಿ. ಒಂದು ದೊಡ್ಡ ಅದ್ಭುತ ಅವರ ಜೀವಿತದಲ್ಲಿ ಕರ್ತನೆ, ಮಹಿಮೆಯ ಕಾರ್ಯ ಅವರ ಜೀವಿತದಲ್ಲಿ ಜರಗಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಹೃದಯದಲ್ಲಿ ಅಂದುಕೊಂಡಿರ್ತಕ್ಕಂಥ ಎಲ್ಲಾ ಕಾರ್ಯಗಳನ್ನ ಪರಲೋಕದ ದೇವರೇ ಯೇಸುವೆ ನಿನ್ನ ನಾಮದಲ್ಲಿ ಕರ್ತನೆ ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಅದ್ಭುತಗಳಿಂದ ನಡೆಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಮತ್ತು ಕರ್ತನೆ, ಈ ಸಂದರ್ಭದಲ್ಲಿ ಅಪ್ಪ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರು ಕೊಟ್ಟಂತ ಮಕ್ಕಳಿಗೋಸ್ಕರ, ಸೊಸೆಂದರಿಗೋಸ್ಕರ, ಮೊಮ್ಮಕ್ಕಳಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿನ್ನ ಅದ್ಭುತ, ನಿನ್ನ ಮಹಿಮೆ ಅವರ ಜೀವಿತದಲ್ಲಿ ಸದಾಕಾಲ ಇರಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ನಿನ್ನ ಕೃಪಾ ಆಶೀರ್ವಾದಗಳನ್ನು ತುಂಬಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಮತ್ತು ಕರ್ತನೆ, ಸಹೋದರ ಸಂತೋಷಕ್ಕೋಸ್ಕರ ಬೇಡಿಕೊಳ್ಳುತ್ತೇವೆ ಕರ್ತನೆ. ಆತನ ಮದುವೆ ವಾರ್ಷಿಕೋತ್ಸವಕ್ಕಾಗಿ ನಿನಗೆ ಸ್ತೋತ್ರ. ಆತನ ಪತ್ನಿಗೋಸ್ಕರ ನಿನಗೆ ಸ್ತೋತ್ರ. ಕೊಟ್ಟಂತ ಮಕ್ಕಳಿಗೋಸ್ಕರ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆತನ ಕುಟುಂಬವನ್ನು, ಜೀವಿತವನ್ನು ಕರ್ತನೆ ಆಶೀರ್ವಾದ ಮಾಡಿ ನಿನ್ನ ಕೃಪೆಯಲ್ಲಿ ನಡೆಸ್ತಾ ಇರೋದಕ್ಕೋಸ್ಕರ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಮಗನ ಇನ್ನೂ ಅದ್ಭುತವಾಗಿ ಆಶೀರ್ವಾದ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಿನ್ನ ಬಲ ಶಕ್ತಿಯನ್ನು ತುಂಬಿಸಿ ಕಾಯುವುದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ ಕರ್ತನೆ, ಒಂದು ಮದುವೆ ವಾರ್ಷಿಕೋತ್ಸವ ಅಪ್ಪ ನಿನ್ನ ಮಕ್ಕಳ ಜೀವಿತದಲ್ಲಿ ದೊಡ್ಡ ಆಶೀರ್ವಾದವಾಗಿರಲಿ ಎಂಬುದಾಗಿ ಪ್ರಾರ್ಥನೆಗಳನ್ನು ಮಾಡುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತೀವಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಂದರ್ಭದಲ್ಲಿ ಕರ್ತನೆ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಈಗೋ ಕರ್ತನೆ ರೂಪಾಲಿ ಅಂತಕ್ಕಂಥ ಸಹೋದರಿಗೋಸ್ಕರ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಪ್ಪ ಕರ್ತನೆ, ಆ ಸಹೋದರಿ ನೀನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ಕರ್ತನೆ. ಆ ಸಹೋದರಿ ಕೇವಲ 26 ವರ್ಷದ ಅಪ್ಪ ಕರ್ತನೆ ಯವನಸ್ಥ ಹೆಣ್ಣು ಮಗಳು ಸ್ವಾಮಿ. ಅಪ್ಪ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇನೆ. ಕಿಡ್ನಿ ಪ್ರಾಬ್ಲಮ್ಗಳು, ಹಾರ್ಟ್ ಪ್ರಾಬ್ಲಮ್ಗಳು ಕರ್ತನೆ, ಇಂದು ಬೇರೆ ಯಾವುದೇ ರೀತಿ ಆಗುತ್ತಿನ ತೊಂದರೆಗಳಿದೆಯೋ ಯೇಸುವಿನ ನಾಮದಲ್ಲಿ ಎಲ್ಲವೂ ಕರ್ತನೆ ಅದು ಬಿಡುಗಡೆ ಆಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಯು ಟಚ್ ಹರ್ ವಿತ್ ಯುವರ್ ಪವರ್ ಜೀಸಸ್. ಅಪ್ಪ ನಿನ್ನ ಶಕ್ತಿಯಿಂದ, ನಿನ್ನ ಬಲದಿಂದ ಯೇಸು ಅಂತಕ್ಕಂಥ ಹೆಸರು ಹಾಕಿಕೆ ಆ ಸಹೋದರಿಗೆ ಕೇಳಲ್ಪಡಲಿ. ಯೇಸು ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಬಿಡುಗಡೆ ಆ ಸಹೋದರಿ ಜೀವಿತದಲ್ಲಿ ಉಂಟಾಗುವಂತೆ ಕೃಪೆ ಮಾಡು ಸ್ವಾಮಿ. ಹಾಗೆ ಮಾಡುತ್ತೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಭಿಷೇಕ ಅಂತಕ್ಕಂಥ ಮಗನಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇನೆ. ಕಿಡ್ನಿ ಸಮಸ್ಯೆಯಿಂದ ಆತನು ಬಳಲ್ತಾ ಇದ್ದಾನೆ ಸ್ವಾಮಿ. ನಿನ್ನ ಅದ್ಭುತವಾದ ಹಸ್ತ ಮಗನ ಮೇಲೆ ಇಳಿದು ಬರಲಿ ಕರ್ತನೆ. ಎಲ್ಲ ಕಿಡ್ನಿ ಸಮಸ್ಯೆಗಳು ಯೇಸುವಿನ ನಾಮದಲ್ಲಿ ಹೊರಟೋಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಟಚ್ ದಟ್ ಬಾಯ್ ಓ ಜೀಸಸ್. ಆ ಪ್ರಿಯ ಮಗುವನ್ನು ಕರ್ತನೆ ನೀನು ಮುಟ್ಟಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಆತನ ಜೀವಿತವನ್ನು ಆಶೀರ್ವಾದ ಮಾಡಿ ಎಂದು ಬೇಡಿಕೊಳ್ಳುತ್ತೇವೆ. ಆತನ ಜೀವಿತದಲ್ಲಿ ಒಂದು ದೊಡ್ಡ ಅದ್ಭುತ ಜರಗಲ್ಪಟ್ಟು ಆತ ನಿನಗೋಸ್ಕರ ಸಂತೋಷದಿಂದ, ಸಂಭ್ರಮದಿಂದ ಕುಣಿದಾಡುತ್ತಾ ನಿನ್ನ ಸಾಕ್ಷಿಯನ್ನು ಹೇಳಲಿಕ್ಕಾಗುವಂತ ಅದ್ಭುತ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ
ಮಾಡುತ್ತೇವೆ ಸ್ವಾಮಿ. ಅಂತ ಅದ್ಭುತ ನೀನು ಮಾಡುತ್ತೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಈಗ ತಂದೆ ಆ ದೇವ್ರೆ ಆನಂದ ಕಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ಅವರನ್ನು ಆಶೀರ್ವಾದ ಮಾಡು. ಅವ್ರಿಗಿರ್ತಕ್ಕಂಥ ಎಲ್ಲಾ ರೀತಿಯಂತ ಸಮಸ್ಯೆಯಿಂದ ಒಂದು ದೊಡ್ಡ ಬಿಡುಗಡೆ ನೀನು ಮಾಡ್ತಾ ಇದ್ದೀವಿ ಕರ್ತನೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅತಿ ಬೇಗನೆ ಗುಣಮುಖರಾಗಿ ಆರೋಗ್ಯವಂತರಾಗಿ ಅಪ್ಪ ಮನೆಗೆ ಹಿಂದಿರುಗುವಂತೆ ದೊಡ್ಡ ಅದ್ಭುತ ನೀನು ಮಾಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ ಆ ರೀತಿಯಲ್ಲಿ ಅದ್ಭುತ ಮಾಡುತ್ತೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಕರ್ತನೆ ಈ ಸಂದರ್ಭದಲ್ಲಿ ಸ್ವಾಮಿ ಅಪ್ಪ ಕರ್ತನೆ ಇನ್ನುಳಿದ ಎಲ್ಲ ಪ್ರಿಯ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿ ಆಶೀರ್ವಾದ ಮಾಡು ಕರ್ತನೆ. ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ, ರಾಜ್ಯಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಮ್ಮ ದೇಶವನ್ನು ರಾಜ್ಯಗಳನ್ನು ಕರ್ತನೆ ನೀನು ಕಾಪಾಡು, ಆಶೀರ್ವಾದ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಕೊರೋನಾ ವೈರಸ್ ಯೇಸುವಿನ ನಾಮದಲ್ಲಿ ಅದು ಹೊರಟೋಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ಅದ್ಭುತ ಮಹಿಮೆ ಮಾತು ಕಾರ್ಯ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲಾ ಜೀವಿಗಳಿಗೆ ಕರ್ತನೆ ಅದು ಕರ್ತನೆ ಗೊತ್ತು ಮಾಡಲ್ಪಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇನೆ. ಒಂದು ದೊಡ್ಡ ಅದ್ಭುತವಾದ ಕಾರ್ಯ ಅಪ್ಪ ಮಾನವರ ಮಧ್ಯದಲ್ಲಿ ನೀನು ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಅಪ್ಪ ಬಂದಿರತಕ್ಕಂಥ ಒಂದು ದೊಡ್ಡ ಗಂಡಾಂತರಗಳಿಂದ ಮನುಷ್ಯರನ್ನ ಬಿಡುಗಡೆ ಮಾಡು ದೇವರೇ, ಮನುಷ್ಯರನ್ನ ಬಿಡುಗಡೆ ಮಾಡು ಕರ್ತನೆ. ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಸಹಾಯ ಮಾಡು ಸ್ವಾಮಿ. ಮನುಷ್ಯನು ಹೊರಗಡೆ ಹೋಗದೆ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಾನೆ ಸ್ವಾಮಿ. ಭಯದ ವಾತಾವರಣದಲ್ಲಿ ಆತನು ಜೀವಿಸ್ತಾ ಇದ್ದಾನೆ ಅಪ್ಪ. ಭಯದಲ್ಲಿರ್ತಕ್ಕಂಥವರಿಗೆ ಧೈರ್ಯ ಕೊಡುವ ದೇವರೇ ನೀನು ಅದ್ಭುತ ಮಾಡು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನ ಮಹಿಮೆಯ ಕಾರ್ಯವನ್ನು ತೋರ್ಪಡಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಹಾಗೆ ಮಾಡುತ್ತಿದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತೊಂದು ಕರ್ತನೆ ಒಂದು ಸಂದರ್ಭದಲ್ಲಿ ಸ್ವಾಮಿ ನಮ್ಮನ್ನು ಇದುವರೆಗೂ ನೀನು ನಡೆಸಿದೆ, ಅದಕ್ಕಾಗಿ ಸ್ತೋತ್ರ. ಮುಂದೆ ಕೂಡ ನೀನು ನಡೆಸುವಂತ ದೇವರಾಗಿದೆ, ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ ಸ್ತೋತ್ರ ಘನಮಾನ ಮಹಿಮೆಗಳನ್ನ ನಿನ್ನ ಪಾದಗಳಿಗೆ ಸಮರ್ಪಣೆ ಮಾಡುತ್ತೇವೆ. ಪ್ರಾರ್ಥನೆಯನ್ನ ತಿರುಗಿ ಬರುತ್ತೇನೆ ಅಂತ ಹೇಳಿದಂತೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೆನ್. ವಿಶ್ವಾಸದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಾಯುವ ಐಕ್ಯತೆ, ಇದನ್ನ ಆರಾಧನೆಯಲ್ಲಿ ಕೂಡಿ ಬಂದಿರ್ತಕ್ಕಂಥ ಎಲ್ಲ ಪ್ರಿಯ ಮಕ್ಕಳ ಸಂಗಡ, ಫೇಸ್ಬುಕ್ನಲ್ಲಿ ನಮ್ಮ ಜೊತೆ ಸೇರ್ಕೊಂಡು ಆರಾಧನೆ ಮಾಡಿರ್ತಕ್ಕಂಥ ಎಲ್ಲರ ಪ್ರಿಯ ಆತ್ಮೀಯರ ಸಂಗಡ, ಮತ್ತು ಮದುವೆ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಿಯ ಮಕ್ಕಳ ಸಂಗಡ, ಮತ್ತು ನಾವ್ಯಾರಿಗೋಸ್ಕರ ಪ್ರಾರ್ಥನೆ ಮಾಡಿದೆವೋ ಆ ಎಲ್ಲ ಪ್ರಿಯರ ಸಂಗಡ ನಿತ್ಯವೂ ನಿರಂತರವೂ ನೆಲೆಯಾಗಲಿ ನಮ್ಮ ಜೀವವುಳ್ಳ ತಂದೆಯೇ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ನಮಸ್ಕಾರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ನಮ್ಮ ಜೊತೆ ಫೇಸ್ಬುಕ್ನಲ್ಲಿ ಲೈವ್ ಆಗಿ ಆರಾಧನೆ ಮಾಡುವಂತ ನಿಮ್ಮೆಲ್ಲರನ್ನು ನಾನು ವಂದಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಅದ್ಭುತಗಳನ್ನು ತುಂಬಿಸಿ ಆಶೀರ್ವಾದ ಮಾಡಿ ಕಾಪಾಡಲಿ. ಮತ್ತು ಇದೇ ರೀತಿಯಾಗಿ ನಾಳೆ ಕೂಡ ನಾವು ಸಾಯಂಕಾಲ 7 ಗಂಟೆಗೆ ಫೇಸ್ಬುಕ್ನಲ್ಲಿ ಆರಾಧನೆಗೆ ಸೇರಿ ಬರೋಣ. ದೇವರ ಆಶೀರ್ವಾದಗಳನ್ನು ಅದ್ಭುತಗಳನ್ನು ಹೊಂದಿಕೊಳ್ಳೋಣ. ಅನೇಕರು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದಾರೆ. ಬಿಕಾಸ್ ದ ನೇಮ್ ಆಫ್ ಜೀಸಸ್ ಇಸ್ ಎನಫ್ ಟು ಹ್ಯಾವ್ ಅ ಬ್ಲೆಸ್ಸಿಂಗ್ ಇನ್ ಅವರ್ ಲೈಫ್. ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋದಕ್ಕೋಸ್ಕರ ಯೇಸು ಅಂತಕ್ಕಂಥ ಹೆಸರು ಅದು ಸಾಕು. ಆ ಹೆಸರು ನಮ್ಮನ್ನು ಆಶೀರ್ವಾದ ಮಾಡ್ತದೆ ಮತ್ತು ನಮಗೆ ಬೇಕಾಗಿರುವಂಥದ್ದೆಲ್ಲವನ್ನು ಅದು ಒದಗಿಸ್ತಕ್ಕಂಥ ಹೆಸರಾಗಿದೆ. ಸೊ ಅದಕ್ಕೋಸ್ಕರ ನಾಳೆ ಕೂಡ ಒಂದು ಹೊಸದಾಗಿರ್ತಕ್ಕಂಥ ಅದ್ಭುತವನ್ನು ನಾವು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತಾ ಮತ್ತು ಆ ಅದ್ಭುತಗಳನ್ನು ಆಶೀರ್ವಾದ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂಥವರಾಗಿರೋಣ. ಸೊ ಹಾಗಾಗುವಂಥ ದೇವರು ಸಹಾಯ ಮಾಡಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ನಮಸ್ಕಾರ. ಗಾಡ್ ಬ್ಲೆಸ್ ಯು.